ಬೌನ್ಸ್ ಏನಾದ್ರೂ ಆಗ್ಬಿಡುತ್ತೆ. ಈ ತರ ಎಲ್ಲ ಮಾಡಿದ್ರು ಹಾಕಿದ್ರು ಏನಾಗಲ್ಲ. ಈ ನಮ್ ವಾಷಿಂಗ್ ಮಿಷಿನ್ ಆರಾಮಾಗಿ ನೀವು UPS ಅಲ್ಲೂ ಯೂಸ್ ಮಾಡಬಹುದು. UPS ಅಲ್ಲೇ ನೋಡಿ. ಇನ್ ಮುಂದೆ 4,500, 5,500, 6,500 ಅನ್ನೋ ಪ್ರೈಸ್ ಫುಲ್ ಕ್ಲೋಸ್. ಕ್ವಾಲಿಟಿನೂ ಬೇಕು, ನನಗೆ ಕಡಿಮೆ ಪ್ರೈಸಲ್ಲೂ ಬೇಕು ಅಂದರೆ ರಿಮ್ಶಾ ಸಂಸ್ಥೆಯಿಂದ ಸಿಗ್ತಾ ಇದೆ 3,220 ರೂಪಾಯಿ ಪ್ಲಸ್ GSTಗೆ ನಿಮಗೆ ಒಂದು ವಾಷಿಂಗ್ ಮಿಷನ್. ನೀವು ಇವತ್ತು ಮಾಡಿರ್ತಕ್ಕಂಥ ಕೆಲಸ ಎಷ್ಟೋ ಜನಕ್ಕೆ ಮೋಟಿವೇಶನ್ ಆಗ್ಬೋದು, ಅವರು ಕೂಡ ಈ ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಫ್ರಾಂಚೈಸಿ ಕೇಳಿದ್ರೆ ಬಿಸ್ನೆಸ್ ಕೇಳಿದ್ರೆ ಇಲ್ಲಿಲ್ಲ, ನೀವು ಬೆಂಗಳೂರಿಗೆ ಹೋಗಿ, ಬೆಂಗಳೂರಲ್ಲಿಲ್ಲ ಅಲ್ಲಿಗೆ ಹೋಗಿ. ಎಲ್ಲರಿಗೂ ವಾಷಿಂಗ್ ಮಿಷಿನ್ ಸಪ್ಲೈ ಮಾಡ್ಕೊಳ್ಳೋಣ, ಅವರೇ ಸೇಲ್ ಮಾಡ್ಕೊಳ್ಳಿ ಅಂತ ನಾವು ಇಲ್ಲೇ OEM ಮ್ಯಾನುಫ್ಯಾಕ್ಚರ್ ತುಮಕೂರಲ್ಲೇ ಮಾಡ್ತಾ ಇದ್ವಿ ಸರ್. ಅಲ್ಲಿ ನೋಡ್ಬೋದು ನೀವು ವಾಷಿಂಗ್ ಮಿಷಿನ್ ಸ್ಟಾಕ್ ಆಲ್ರೆಡಿ ಇದೆ ಸರ್, ಆಲ್ರೆಡಿ ಇದೆ, ಕಳ್ಸಿಕೊಡ್ತಾ ಇದೀವಿ. ಹೋಲ್ಸೇಲರ್ಸ್ ತಗೊಂಡು ಹೋಗ್ತಾ ಇದಾರೆ, ಬೇರೆ ಸ್ಟೇಟ್ ಇಂದ ಡೀಲರ್ಸ್ ಬಂದು. ಹೋಲ್ಸೇಲ್ ಏನಾದ್ರು ಆರ್ಡರ್ ಬಂತಾ? ಬಾಕ್ಸ್ ತಗೊಂತಾ ಇರೋದು ಇದ್ರೊಳಗೆ ಆಗ್ತಾ ಇರೋದಾ? ಹೌದು. ನಿಮ್ಗೆ ರಿಮ್ಶಾ ಬೇಕಂದ್ರೆ ಈ ಬಾಕ್ಸ್ ಅಲ್ಲಿ ಹಾಕ್ತೀನಿ, ವೈಟ್ ಬ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ನಿಮ್ ಬ್ರ್ಯಾಂಡ್ ಅಲ್ಲೇ ಮಾಡ್ಕೊಡ್ತೀನಿ. ಹೌದು, ನಿಮ್ ಬ್ರ್ಯಾಂಡ್ ಡೈರೆಕ್ಟ್ ಆಗಿ ಮಾಡ್ಕೊಂಡು ನೀವು ಬೇರೆ ಸೇಲ್ ಮಾಡಿ ಸರ್ವಿಸ್ ಕೊಡಿ ಅಷ್ಟೇ. ಶೂಸ್ ಆಗ್ಬೋದು, ಮ್ಯಾಟ್ಸ್ ಆಗ್ಬೋದು, ಬಟ್ಟೆ ಆಗ್ಬೋದು, ಇದೇ ಅದು ಅಂತ ಏನು ಇಲ್ಲ ಸರ್. ಏನ್ ಬೇಕಾದ್ರೂ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ತೋರಿಸ್ಬಿಡಿ ಮತ್ತೆ. ಇವಾಗ ತೋರಿಸ್ಬಿಡ್ತೀನಿ ನೋಡಿ ಸರ್. ಝೀರೋಗ್ ಬಂದು ಆಫ್ ಆಗುವಾಗ ನಿಮ್ಗೆ ಈ ಬಜರ್ ಸೌಂಡ್ ಲೈಟ್ ಬರುತ್ತೆ. ಇದು ಯಾಕಂದ್ರೆ ನಿಮ್ಗೆ ಒಂದು ಇಂಡಿಕೇಶನ್, ನೀವು ಅವಾಗ ಬಂದು ಬಟ್ಟೆ ತೆಕ್ಕೊಂಡು ಕ್ಲೋಸ್ ಮುಗಿದಿದೆ ಅಂತ. ಹೌದು, ಇನ್ ಒಂದ್ ಲಾಟ್ ಆಗ್ಬೇಕಂದ್ರೆ ನೀವು ಬೇಕಂದ್ರೆ ಇನ್ ಒಂದ್ ಫುಲ್ ರೌಂಡ್ ಆಗೋದು, ಫುಲ್ ಈ ತರ ಸ್ಟಾಪ್ ಆಗ್ಬಿಡುತ್ತೆ ನಿಮ್ಗೆ. ಹಳೆ ಶೂ ಆಗ್ಬಿಟ್ಟು ಹೊಸ ಶೂ ತೆಗಿತಾ ಇಲ್ಲಿ ಆ ತರ ಕ್ಲೀನ್ ಆಗಿದೆ ನೋಡಿ, ಹೆಂಗ್ ಕ್ಲೀನ್ ಆಗಿದೆ ಅಂತ. ನೀವು ಕೈಯಿಂದ ಮಾಡಿದ್ರು ಇಷ್ಟೊಂದು ಕ್ಲೀನ್ ಆಗಲ್ಲ, ಆ ತರ ಕ್ಲೀನ್ ಆಗಿದೆ. ಅಂದ್ರೆ ಅದು 5,000, ಇದು 3,220 ಪ್ಲಸ್ GST ಅಲ್ವಾ? ಸಿಂಗಲ್ ಪೀಸ್ ನಿಮ್ಮ ಮನೆಗೆ ಕಳ್ಸಿಕೊಡ್ತಾರೆ. ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡಿದ್ರೆ 100% ಸರ್. ಇದನ್ನ ಬಿಸ್ನೆಸ್ ಮಾಡ್ಬೇಕಾ ಡೈರೆಕ್ಟ್ ಆಗಿ ನಂಬರ್ ಕಾಲ್ ಮಾಡಿ ಏನ್ ಪ್ರೈಸಿಂಗ್ ಇದೆ ಆ ಪ್ರೈಸಿಂಗ್ ಹೇಳ್ಕೊಡ್ತೀವಿ, ನೀವು ಆರಾಮಾಗಿ ಇದು ಮಾಡ್ಬೋದು. ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ತುಂಬ ಜನಕ್ಕೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ರಿಟೇಲಲ್ಲಿ ತೊಗೊಳೋರಿಗೆ, ಇನ್ನೂ ಕೆಲವ್ರಿಗೆ ಬಿಸ್ನೆಸ್ ಮಾಡ್ತೀನಿ ಅಂತಕ್ಕಂಥವ್ರಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರೆಲ್ಲ ವಾಷಿಂಗ್ ಮಿಷನ್ ಅಂದರೆ ಪೋರ್ಟೇಬಲ್ ವಾಷಿಂಗ್ ಮಿಷನ್ ನೋಡಿರ್ತೀರೋ, ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೋಡ್ಬಿಟ್ಟಿದ್ದೀರಾ. ಅದ್ರದ್ದು ಬಿಸ್ನೆಸ್ ಕೂಡ ಕೆಲವು ಜನ ಮಾಡಿರ್ತೀರಾ, ಕೆಲವು ಜನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಿಂದ ನೀವು ಸ್ಟಾಪ್ ಮಾಡಿರ್ತೀರ, ಇಲ್ಲ ಲಾಸ್ ಆಗಿರ್ತೀರಾ. ಅದಕ್ಕೋಸ್ಕರನೇ ಸನಾ ಇಂಡಸ್ಟ್ರೀಸ್ ಅವ್ರ ಕಡೆಯಿಂದ ಇದೇ ನಮ್ಮ ತುಮಕೂರಲ್ಲಿ ರಿಮ್ಶಾ ಬ್ರ್ಯಾಂಡ್ ಅಂತಕ್ಕಂಥ ಪೋರ್ಟೇಬಲ್ ವಾಷಿಂಗ್ ಮಿಷನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಇದೇ ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಯಾರೆಲ್ಲ ಈ ಬಿಸ್ನೆಸ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಈ ಸಂಸ್ಥೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆಯೇ ಯಾರೆಲ್ಲ ಸಿಂಗಲ್ ಪೀಸ್ ಬೇಕು ಅಂತ ನೋಡ್ತಾ ಇದ್ದೀರೋ ಅವ್ರಿಗೆ ಕೇವಲ 3,220 ರೂಪಾಯಿ ಪ್ಲಸ್ GST ಇಂದ 7.5 kg ವಾಷಿಂಗ್ ಮಿಷನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಹಳೆ ವಿಡಿಯೋಗಳು, ಬೇರೆ ಬೇರೆ ಡೀಲರ್ಗಳು ಸೇಲ್ ಮಾಡಿರೋದು ನೋಡ್ತಾ ಇರ್ಬೋದು. 6,000, 7,000, 8,000 ಎಲ್ಲ ಸೇಲ್ ಮಾಡಿಬಿಟ್ರು. ಇವರು ಕೇವಲ 3,220 ರೂಪಾಯಿ ಪ್ಲಸ್ GSTಗೆ ನಿಮಗೆ ಪೋರ್ಟೇಬಲ್ ವಾಷಿಂಗ್ ಮಿಷನ್ನ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ ತಕ್ಷಣ ಯಾವುದೋ ಒಂದು ಫೋಟೋ ಹಾಕೋದು, ಯಾವುದೋ ಒಂದು ಬೇರೆ ವಿಡಿಯೋ ಹಾಕೋದಲ್ಲ, ನಿಮಗೆ ಒಳಗಡೆನೆ ಕರ್ಕೊಂಡು ಬರ್ತೀನಿ. ಇದೊಂಥರ ಹೇಗೆ ಅಂದರೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿ ಏಕೈಕ ಸಂಸ್ಥೆ ಅಂತಾನೆ ಹೇಳ್ಬೋದು ರಿಮ್ಶಾ ಬ್ರ್ಯಾಂಡು. ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ನೇಹಿತರೆ. ಇದೆಲ್ಲ ರೆಡಿ ಇರ್ತಕ್ಕಂಥದ್ದು ಆಲ್ ಓವರ್ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಇವರು ಡೆಲಿವರಿ ಮಾಡಿಕೊಡ್ತಾರೆ. ಎಲ್ಲ ಪೀಸ್ಗಳು ಕೂಡ ರೆಡಿ ಇದೆ, ನೋಡ್ತಾ ಇರ್ಬೋದು. ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಲ್ಲೇ ರೆಡಿ ಮಾಡಿ ನಿಮಗೆ ಕೊಡ್ತಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಗೊಳ್ಳೋಣ. ನೋಡಿ, ಯಾರೆಲ್ಲ ಈ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ, ಒಳ್ಳೆ ಮಾರ್ಜಿನ್ ಸಿಗುತ್ತೋ ಏನೋ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇವ್ರ ಹತ್ರನೇ ತಿಳ್ಕೊಬೋದು. ಒಟ್ಟಿನಲ್ಲಿ ಇದೇ ನಮ್ಮ ಕರ್ನಾಟಕದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಈ ವಾಷಿಂಗ್ ಮಿಷನ್ ಅಂದರೆ ಪಕ್ಕದ ರಾಜ್ಯ ಅಲ್ಲಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೇಳಿರ್ಬೋದು. ಮೊಟ್ಟ ಮೊದಲ ಬಾರಿ ನಮ್ಮ ಬೆಂಗಳೂರು ಹತ್ರದಲ್ಲೇ ಇರ್ತಕ್ಕಂಥ ನಮ್ಮ ಕರ್ನಾಟಕದ ಕಲ್ಪತರು ನಾಡು ಅಂತಲೇ ಹೇಳ್ಬೋದು, ನಮ್ಮ ತುಮಕೂರಲ್ಲಿ ಈ ವಾಷಿಂಗ್ ಮಿಷನ್ನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆಗಿದೆ. ಇದಲ್ದಲೇ ಸನಾ ಇಂಡಸ್ಟ್ರೀಸ್ ಅವ್ರ ಕಡೆಯಿಂದ ಇನ್ನೂ ಸಾಕಷ್ಟು ಹಲವಾರು ಐಟಮ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ನೋಡಿ, ಈ ಅಪರ್ಚುನಿಟೀಸ್ನ ಯೂಸ್ ಮಾಡ್ಕೊಳ್ಳಿ. ನೀವು ಯಾರಾದರೂ ಬಿಸ್ನೆಸ್ ಮಾಡ್ತೀನಿ ಅಂದರೆ ಇನ್ನೂ ಇನ್ ಡೆಪ್ತಾಗಿ ಡೀಟೇಲ್ಸ್ನ ಆ ಮಾಲೀಕರಿಂದನೇ ಕಲೆಕ್ಟ್ ಮಾಡೋಣ ಬನ್ನಿ. ನೋಡಿ, ನಮ್ಮ ಜೊತೆ ಇಮ್ರಾನ್ ಮತ್ತೆ ಸೈಫ್ ಅವರು ಇಬ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಸೈಫ್ ಅವರು. ಎಸ್ ಸರ್. ಸರ್ ನಮಸ್ಕಾರ. ನಮಸ್ಕಾರ. ಇಮ್ರಾನ್ ಅವರು, ನಾನು ಸೂಪರ್ ಆಗಿದ್ದೀನಿ ಸರ್. ಇಬ್ರಿಗೂ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಕ್ಕಾಗಲ್ಲ, ಇಬ್ರಿಗೂ ಅಷ್ಟೇ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಲ್ವಾ? ತುಂಬಾ ಖುಷಿ ಆಯ್ತು. ಆಲ್ ಓವರ್ ಕರ್ನಾಟಕದಾದ್ಯಂತ ವಾಷಿಂಗ್ ಮಿಷನ್ ಅಂತಾನೆ ಕೆಲವೊಂದು ಬ್ರ್ಯಾಂಡ್ಗಳು ಓಡಾಡ್ತಾ ಇತ್ತು, ಕೆಲವೊಂದು ಸಪ್ಲೈ ಹೋಗ್ತಾ ಇತ್ತು. ನೂರಾರು ವಿಡಿಯೋಗಳಲ್ಲಿ ವಾಷಿಂಗ್ ಮಿಷನ್
ಹೌದು. ನನ್ನರಲ್ಲೇ ನೋಡಿರ್ಬೋದು ನೀವು, ತುಂಬಾ ವಿಡಿಯೋಗಳು ಮಾಡಿದ್ದೀನಿ. ಓಕೆನಾ? ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ ತಕ್ಷಣ ಬೇರೆ ರಾಜ್ಯಗಳಾಗಿರ್ಬೋದು, ಪಕ್ಕದ ದೇಶಗಳಾಗಿರ್ಬೋದು ಅಷ್ಟೇ ನೋಡೋದಕ್ಕೆ ಸಿಗ್ತಾ ಇದ್ದಿದ್ದು ಅಂಥದ್ದು ನಮ್ಮ ತುಮಕೂರಲ್ಲಿ ರಿಮ್ಶಾ ಅಂತಕ್ಕಂಥ ಸಂಸ್ಥೆನ ಸ್ಥಾಪನೆ ಮಾಡಿದ್ದೀರಾ. ಅದು ಇಬ್ಬರು ಸೇರಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇದು ಏನಕ್ಕೆ, ಯಾವ ಥರ ಜನಕ್ಕೆ ಯಾವ ಥರ ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನೋದು ಕೇಳೋಣ ನಿಮ್ಮ ಬಾಯಿಂದನೇ. ಅದಕ್ಕಿಂತ ಮುಂಚೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು ಇಲ್ಲೇ ಮಾಡಬೇಕು, ತುಮಕೂರಲ್ಲಿ ನಾವೇ ಮಾಡಬೇಕು ಅನ್ನೋದ್ರ ಹಿಂದಿನ ಸತ್ಯ ಏನು, ಯಾವ ಥರ ನಿಮ್ಮ ಮೈಂಡಿಗೆ ಬಂತು, ಅದರಿಂದ ಏನೆಲ್ಲ ಸಫರ್ ಪಟ್ರಿ ಏನು, ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಇವತ್ತು ಮಾಡಿರ್ತಕ್ಕಂಥ ಕೆಲಸ ಎಷ್ಟೋ ಜನಕ್ಕೆ ಮೋಟಿವೇಶನ್ ಆಗ್ಬೋದು, ಅವರು ಕೂಡ ಈ ಬಿಸ್ನೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಅನ್ಯತಾ ಭಾವಿಸ್ಬೇಡಿ, ಅದ್ರ ಹಿಂದಿನ ಸತ್ಯ ತಿಳಿಸ್ಕೊಟ್ಬಿಡಿ. ಡೆಫಿನೆಟ್ಲಿ ಸರ್, ಇವಾಗ ನೀವು ಬಂದಿದ್ದೀರಾ, ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀವಿ, ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಹೆಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ ಸ್ಟಾರ್ಟ್ ಆಯಿತು, ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀವಿ. ಇವಾಗ ನಮ್ಮ ರಿಮ್ಶಾ, ನಮ್ಮ ಬ್ರ್ಯಾಂಡ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಏನು ಎಕ್ಸ್ಪೀರಿಯನ್ಸ್ ಇತ್ತು ನಮ್ಮದು, ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ ಆ್ಯಕ್ಚುಲ್ ಆಗಿ, ಅದೆಲ್ಲ ಹೇಳ್ಕೊಡ್ತಾರೆ. ನಮ್ಮ ಅಣ್ಣ ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ರು ಅವ್ರು ಹೇಳ್ತಾರೆ. ಅದಾದಮೇಲೆ ವಾಷಿಂಗ್ ಮಿಷಿನ್ದೆಲ್ಲ ಡೀಟೇಲ್ಸ್ ನಾನು ಹೇಳ್ಕೊಡ್ತೀನಿ. ಹೇಳಿ ಸರ್, ನಿಮ್ಮ ರಿಮ್ಶಾ ಬ್ರ್ಯಾಂಡ್. ನಮಸ್ಕಾರ ವೀಕ್ಷಕರೇ, ನಾನು 15 ವರ್ಷದಿಂದ ಇಂಜಿನಿಯರಿಂಗ್ ಲೈನ್ನಲ್ಲಿ, ಫ್ಯಾಬ್ರಿಕೇಷನ್ ಲೈನ್ನಲ್ಲಿ ವರ್ಕ್ ಮಾಡ್ತಿದ್ದೆ. ಈ ವರ್ಕ್ ಮಾಡಿದುವಾಗ ಏನೋ ಒಂದು ಸ್ವಲ್ಪ ನಮ್ಮ ಅಪ್ಪಾಜಿಯವ್ರ ಜೊತೆ ಕೆಲಸ ಮಾಡ್ತಿದ್ದೆ ಇಷ್ಟು ವರ್ಷ, 15 ವರ್ಷ ಮಾಡಿ ಎಲ್ಲ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಬಿಸ್ನೆಸ್ಸು ಡೌನ್ ಆಗ್ತಾ ಬಂತು. ನಾನು ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡಿ ತುಮಕೂರಲ್ಲಿ ಹುಡುಕ್ದೆ, ಏನು ಬಿಸ್ನೆಸ್ ಮಾಡೋಣ, ಒಂದು ಮಾರ್ಕೆಟಿಂಗ್ ನೋಡೋಣ ಅಂತ ಬಂದರೆ ವಾಷಿಂಗ್ ಮಿಷಿನ್ ಎಲ್ಲ ಕಡೆ ಅಂಗಡಿಗಳು ಓಪನ್ ಇತ್ತು. ನೋಡಿದೆ ವಾಷಿಂಗ್ ಮಿಷಿನ್, ಎಲ್ಲಿ ನೋಡಿದ್ರು ವಾಷಿಂಗ್ ಮಿಷಿನ್ ಅಂತ. ಆಮೇಲೆ ಹೋಗಿ ಕೇಳಿದ್ರೆ ಫ್ರಾಂಚೈಸಿ ಕೇಳಿದೆ, ಬಿಸ್ನೆಸ್ ಕೇಳಿದರೆ ಇಲ್ಲಿಲ್ಲ, ನೀವು ಬೆಂಗಳೂರಿಗೆ ಹೋಗಿ, ಬೆಂಗಳೂರಲ್ಲಿಲ್ಲ ಅಲ್ಲಿಗೋಗಿ ಇಲ್ಲಿಗೋಗಿ ಅಂತ ತಿರುಗಾಡಿಸ್ಬಿಟ್ರು. ಲಾಸ್ಟಿಗೆ ಬೇಜಾರಾಗಿ ನಾನು ಎಲ್ಲ ಕಡೆ ಅಂಗಡಿನಲ್ಲಿ ನೋಡಿದರೆ ಎಲ್ಲರೂ ತೊಗೊಂಬಂದು ಮಾಡ್ತಿರೋದು, ಹೇಳೋದು ನಾನು ಅಲ್ಲಿಂದ ತೊಗೊಂಬಂದಿದ್ದೀನಿ, ನಾನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀನಿ, ನಾನೇ ಪ್ರಾಡಕ್ಟ್ ಇದು ಮಾಡಿರೋದು, ಶುರು ಮಾಡಿರೋದು ಅಂತ ಹೇಳ್ತವ್ರೆ. ಆಮೇಲೆ ನೋಡಿದರೆ ಯಾರು ಪ್ರಾಡಕ್ಟ್ ಇದು ಮಾಡೇ ಇಲ್ಲ, ಎಲ್ಲ ಆಚೆ ಕಡೆಯಿಂದ ತೊಗೊಂಬಂದು ಮಾಡ್ತಿರೋದು. ಆಮೇಲೆ ನಾನು ಯೋಚನೆ ಮಾಡಿದೆ, ಈಗ ಈ ಪ್ರಾಡಕ್ಟ್ ಅವರು ಎಲ್ಲರೂ ಆಚೆ ಕಡೆ ತೊಗೊಂಬಂದು ಮಾರಿದ್ರೆ ನಾನು ಅದೇ ಕೂಡ ಮಾಡಿದ್ರು ಅದೇನು ಅವಶ್ಯಕತೆ ಏನಿಲ್ಲ ಅದರದ್ದು. ಅದಕ್ಕೋಸ್ಕರ ನಾನೇ ಇದು ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ, ಇದು ಪ್ರಾಡಕ್ಟು, ಇದು ವಾಷಿಂಗ್ ಮಿಷಿನ್ ನಾನೇ ಇದು ಮಾಡೋಣ ಅಂತ ಯೋಚನೆ ಮಾಡಿ ಈ ಪ್ರಾಡಕ್ಟನ್ನು ಈ ಸನಾ ಇಂಡಸ್ಟ್ರೀಸು ರಿಮ್ಶಾ ಬ್ರ್ಯಾಂಡಲ್ಲಿ ಈ ವಾಷಿಂಗ್ ಮಿಷಿನು ಈ ಶುರು ಮಾಡಿದ್ದೀನಿ ಸರ್. ಅದಕ್ಕೆ ನಾವು ಇಲ್ಲ, ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಎಲ್ಲರಿಗೂ ಆಪ್ಷನ್ ಕೊಡೋಣ. ನಮ್ಗೆ ಏನು ಆಪ್ಷನ್ ಸಿಗಲಿಲ್ಲ, ಫ್ರಾಂಚೈಸಿ ಇಲ್ಲ, ಡಿಸ್ಟ್ರಿಬ್ಯೂಟರ್ ಇಲ್ಲ, ನೀವು ರಿಟೇಲೇ ಸೇಲ್ ಮಾಡಬೇಕು, ಆ ಥರ ಎಲ್ಲ ಏನೇನು ಆಪ್ಷನ್ ಇತ್ತು ಅದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲರಿಗೂ ವಾಷಿಂಗ್ ಮಿಷಿನ್ ಸಪ್ಲೈ ಮಾಡ್ಕೊಳ್ಳೋಣ, ಅವರೇ ಸೇಲ್ ಮಾಡ್ಕೊಳ್ಳಿ ಅಂತ ನಾವು ಇಲ್ಲೇ OEM ಮ್ಯಾನುಫ್ಯಾಕ್ಚರ್ ತುಮಕೂರಲ್ಲೇ ಮಾಡ್ತಾಯಿದ್ವಿ ಸರ್. ಏನು ಟೆನ್ಷನು ಇಲ್ಲ, ಯಾವಾಗ ಬೇಕು, ಎಷ್ಟು ಪೀಸ್ ಬೇಕು, ಆರಾಮಾಗಿ ನೀವು ಆರ್ಡರ್ ಮಾಡಿಬಿಟ್ರೆ ಆರಾಮಾಗಿ ನಿಮ್ಗೆ ಸಪ್ಲೈ ಸಿಗ್ಬಿಡುತ್ತೆ ಎಲ್ಲಾದರೂ ಇರಲಿ, ಅಕ್ರಾಸ್ ಇಂಡಿಯಾ ಸರ್. ಫಸ್ಟು ಹೇಗಿತ್ತು, ಬೇರೆ ಬ್ರ್ಯಾಂಡ್ದೆಲ್ಲ ಹೇಗಿತ್ತು, ಅವ್ರು ಬೇರೆ ಕರ್ನಾಟಕದಲ್ಲಿ ಕೊಡ್ತಾಯಿದ್ರು, ನಾವು ಬೇರೆ ಕರ್ನಾಟಕ ಅಂತ ಇಲ್ಲ, ಅಕ್ರಾಸ್ ಇಂಡಿಯಾ ಎಲ್ಲಿ ಬೇಕಾದರೂ ನೀವು ಡಿಸ್ಟ್ರಿಬ್ಯೂಟರ್ ಮಾಡ್ತೀರಾ ಮಾಡ್ಬೋದು, ಹೋಲ್ಸೇಲ್ ಮಾಡ್ತೀರಾ ಮಾಡ್ಬೋದು, ಎಷ್ಟು ಪೀಸ್ ಬೇಕು ಅಷ್ಟು ಪೀಸ್ ಸಿಗತ್ತೆ, ಡೈರೆಕ್ಟ್ OEM ಫ್ಯಾಕ್ಟ್ರಿಯಿಂದಾನೇ ಸಿಗತ್ತೆ ನಿಮ್ಗೆ. ಹೌದಾ? ಹೌದು. ಈಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಇದ್ದೀವಿ ಸರ್ ರಿಮ್ಶಾ. ಇಲ್ಲಿ ಯಾವ್ಯಾವ ಥರ ಇದೆ, ಏನೇನು ಪ್ರೈಸಿಂಗಿಂದ ಕೊಡ್ತಾ ಇದ್ದೀರಾ, ಯಾವ್ಯಾವ ಥರ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡಿ. ಯಾಕಂದರೆ ರಿಟೇಲು ತೊಗೊಳೋರು ಇದ್ದಾರೆ, ಹೋಲ್ಸೇಲ್ ತೊಗೊಳೋರು ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಲ್ಲಿ ತೊಗೊಳೋರು ಇದ್ದಾರೆ. ನಿನ್ನ ಮೀರ್ಸಿ ಇನ್ನೂ ದೊಡ್ಡದಾಗೂ ನಾನು ಮಾಡಬೇಕು, ಸಪ್ಲೈ ಕೊಡೋಕ್ಕಾಗುತ್ತಾ ನಿಮ್ಮ ಕೈಲಿ ಅಂತ ಚಾಲೆಂಜ್ ಹಾಕೋರು ಇದ್ದಾರೆ. ಬನ್ನಿ, ಎಲ್ಲ ಪ್ರೈಸಿಂಗ್ ಎಲ್ಲ ತಿಳಿಸ್ಕೊಡ್ತೀನಿ, ಹಾಗೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡ್ಕೊಳ್ಳಿ ಒಂದ್ಸಲಿ. ಸರಿ ಸರ್, ಸ್ಟಾರ್ಟ್ ಮಾಡಿ ಸರ್. ನೋಡಿ ಸರ್, ಇಲ್ಲೂ ನೀವು ಗ್ಯಾಲರಿ ನೋಡ್ಬೋದು, ರಿಮ್ಶಾದ್ ಗ್ಯಾಲರಿ ಇದು. ಇಲ್ಲಿ ನಾವು ವಾಷಿಂಗ್ ಮಿಷಿನ್ಸ್ ಹಾಕಿದ್ವಿ. 7.5 kg ವಾಷಿಂಗ್ ಮಿಷಿನ್ ಇದೆ, 10.5 kg ವಾಷಿಂಗ್ ಮಿಷಿನ್ ಇದೆ. ಇವಾಗ ನೀವು ಬೇರೆ ಕಂಪನಿದಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರೆ, ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ 6 kg ವಾಷಿಂಗ್ ಮಿಷಿನ್ ಸ್ಟಾರ್ಟಿಂಗ್ ಫ್ರಮ್ ಅಂತ ಒಂದು ಪ್ರೈಸ್ ಕೊಟ್ಟಿರ್ತಾರೆ. ನೀವು ಕಾಲ್ ಮಾಡಿದಾಗ ಏನ್ ಹೇಳ್ತಾರೆ, 6 kg ಇಲ್ಲ ಸರ್, 10 kg ಇದೆ, 9 kg ಇದೆ, ಸ್ವಲ್ಪ ಜಾಸ್ತಿ ಇರೋದು ಕಾಸ್ಟ್ ಹೇಳ್ತಾರೆ, ಇದೇ ಇರೋದು ಇದೇ ತಗೊಳ್ಳಿ ಅಂತ. ಅವಾಗ ನೀವು ಯೋಚನೆ ಮಾಡ್ತೀರಾ, ಅದು 6 kg ಇಲ್ಲ, ಸ್ವಲ್ಪ ದೊಡ್ಡದೇ ಇರೋದು ತಗೊಳ್ಳೋಣ ಅಂತ. ನಾವು ಅದಕ್ಕಂತ ಏನ್ ಮಾಡಿದ್ವಿ ಅಂದ್ರೆ 7.5 kg ವಾಷಿಂಗ್ ಮಿಷಿನ್ ಸರ್. ಇಲ್ಲಿ ನಾವು ನೋಡಿ ಬೋರ್ಡು ಸಹ ಹಾಕಿದ್ವಿ. 7.5 kg ವಾಷಿಂಗ್ ಮಿಷಿನ್ 3220 ರೂಪೀಸ್ ಪ್ಲಸ್ GST ಗೆ ಕೊಡ್ತಾ ಇದ್ವಿ ಸರ್. 3220 ರೂಪಾಯಿ, 220 ರೂಪಾಯಿ ಪ್ಲಸ್ GST ಅಷ್ಟೇ. ನೀವು ಮಾರ್ಕೆಟ್ ಅಲ್ಲಿ ನಾರ್ಮಲ್ ಆಗಿ ನೋಡಿದ್ರೆ 5000 ಇದೆ, 5500 ಇದೆ, 4800 ಇದೆ, ಏನೇನೋ ಪ್ರೈಸ್ ಇದೆ, ಅದೆಲ್ಲ ನಮ್ಗೆ ಬೇಕಾಗಿಲ್ಲ. ಎಲ್ಲದಕ್ಕಿಂತ ಕಮ್ಮಿ ಬೆಲೆನಲ್ಲಿ
7.5 kg ವಾಷಿಂಗ್ ಮೆಷಿನ್ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾ ಇದೀವಿ ಸರ್. ಕೇಳಿಸ್ತಾ ಇದೆಯಾ? 3220 ರೂಪಾಯಿ ಪ್ಲಸ್ GST ಇಂದನು ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಅಲ್ಲ, ಎಲ್ಲಿಗೆ ಬೇಕು ಯಾವ ತರ ಬೇಕು ಪ್ರತಿಯೊಂದು ಕೂಡ ಸಪ್ಲೈ ಕೊಡ್ತಾರೆ. 3220 ರೂಪಾಯಿ ಬಂದ್ಬಿಟ್ಟು ರಿಟೈಲ್ ಪ್ರೈಸ್ yes. ಜನಗಳಿಗೆ ಕೊಡ್ತಕ್ಕಂಥದ್ದು. Yes. ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಿಂಗ್ ಬೇರೆ ಇದೆ, OEM ಪ್ರೈಸ್ ಬೇರೆದಿರತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋದು ನಂಬರ್ಸ್ಗೆ ನೀವು ಕಾಲ್ ಮಾಡಿ ಎಲ್ಲಾ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. 220 ರೂಪಾಯಿ ಪ್ಲಸ್ GST. 3220 ರೂಪಾಯಿ ಪ್ಲಸ್ GST. ಸಾರಿ, ಸ್ವಲ್ಪ ವೇರಿಯೇಷನ್ ಇರುತ್ತೆ, ಗೊತ್ತಾಗುತ್ತೆ ಅಲ್ವಾ ಸರ್? ಒಟ್ಟಿನಲ್ಲಿ ವಾಷಿಂಗ್ ಮಿಷಿನ್ ಅಲ್ಲಿಂದ ಸ್ಟಾರ್ಟ್ ನೋಡಿ. ಇನ್ನು ಮುಂದೆ 4500, 5000, 6000 ಅನ್ನೋ ಪ್ರೈಸ್ ಫುಲ್ ಕ್ಲೋಸ್. ಕ್ವಾಲಿಟಿನೂ ಬೇಕು, ನನಗೆ ಕಡಿಮೆ ಪ್ರೈಸಲ್ಲೂ ಬೇಕು ಅಂದರೆ ರಿಮ್ಶಾ ಸಂಸ್ಥೆಯಿಂದ ಸಿಗ್ತಾ ಇದೆ. 3220 ರೂಪಾಯಿ ಪ್ಲಸ್ GSTಗೆ ನಿಮಗೆ ಒಂದು ವಾಷಿಂಗ್ ಮಿಷಿನ್ 7.5 kg ಅಲ್ವಾ ಸರ್? ಅದ್ರ ಮೇಲೆ ಎಷ್ಟು kg ಬೇಕು? 10.5 kg ಇದೆ ಸರ್. ನೆಕ್ಸ್ಟ್ ಅದಾದ್ಮೇಲೆ ಸ್ಟೀಲ್ ಇದೆ ಸರ್, 8 kg ಸ್ಟೀಲ್ ಇದೆ, 10 kg ಸ್ಟೀಲ್ ಇದೆ. ಅದಾದ್ಮೇಲೆ ಗ್ರೈಂಡರ್ಸ್ ಇದೆ. ಇವಾಗ ಸದ್ಯ ಲಾಸ್ಟ್ 7.5 kg ಇಂದ ಸ್ಟಾರ್ಟ್ ಆಗಿ 10 kg ವರೆಗೂ 10.5 kg 10.5 ಕಿಲೋ. ಓಕೆ, ಸ್ಟಾರ್ಟ್ ಆಯ್ತು ಸರ್. ಪ್ರೈಸಿಂಗ್ ಎಲ್ಲ ಹೇಳಿದ್ರಿ, ನೆಕ್ಸ್ಟ್ ಹೇಳಿ ಸರ್. ಎಸ್ ಸರ್, ಇವಾಗ 7.5 kg ಇದು ನೀವು ನೋಡಿದಿವಿ. 7.5 kg ಇದೆ, 10.5 kg ಇದೆ. ಇನ್ನೊಂದು ನಿಮಗೆ 4 ಕಲರ್ ಸಿಗುತ್ತೆ ಸರ್, ಬೇರೆ ಬೇರೆ ಕಲರ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಕಲರ್ ಅವೈಲೇಬಲ್ ಇರುತ್ತೆ ಆ ಕಲರ್ ನೀವು ತಗೊಳ್ಬಹುದು. ಬೇಕಂದ್ರೆ ಅದೇ ಕಲರ್ ಬೇಕಂದ್ರೆ ಫಸ್ಟೇ ಹೇಳಿರ್ಬೋದು, ಅದೇ ಕೊಡ್ಬೋದು. ನಿಮ್ಗೆ 7.5 kg ಪ್ರೈಸಸ್ ಹೇಳಿದೀನಿ. ಇನ್ನೊಂದು 10.5 kg ಸರ್, ಮಾರ್ಕೆಟ್ ಅಲ್ಲಿ 10.5 kg 11.5 kg ಅಂತ ಹೇಳ್ಬಿಟ್ಟು 5800 ರೂಪಾಯಿಗೆ ಸೇಲ್ ಮಾಡ್ತಾರೆ ಸರ್. Okay. ನಾನು ಈ ಮಿಷಿನ್ ನಿಮ್ಗೆ 4999 ರೂಪಾಯಿಗೆ ರಿಟೇಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಎಷ್ಟು ಕೆಜಿ? 10.5 kg. 10.5 kg 4990 ರೂಪಾಯಿ ಪ್ಲಸ್ GST. ಇಲ್ಲ ಅದೆಲ್ಲ ಸೇರಿ ಇನ್ಕ್ಲೂಡಿಂಗ್ GST ಎಕ್ಸ್ಟ್ರಾ ಏನಿಲ್ಲ. 4999 ರೂಪಾಯಿ ಫೈನಲ್ ಪ್ರೈಸ್ ಇನ್ಕ್ಲೂಡಿಂಗ್ GST. ಇದು 10.5 kg ಬರುತ್ತೆ, ಬಜರು ಬರುತ್ತೆ, ನಿಮ್ಗೆ ಟ್ರಾನ್ಸ್ಪರೆಂಟ್ ಲಿಡ್ ಬರುತ್ತೆ. ಇನ್ನೊಂದು ಬೇರೆ ಮೆಷಿನ್ ಇಂದ ಈ ಮಿಷಿನ್ ಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡ್ತಾ ಹೋಗ್ತೀವಲ್ಲ, ಅವಾಗ ನಿಮ್ಗೆ ಹೇಳ್ಕೊಡ್ತೀವಿ ಏನೇನ್ ಡಿಫ್ರೆನ್ಸ್ ಇದೆ ಅಂತ. ನೋಡಿ, ಟ್ರಾನ್ಸ್ಪರೆಂಟ್ ಒಳಗಡೆ ಬಟ್ಟೆ ಯಾವುದೇ ಕ್ಲೀನ್ ಆಗ್ತಿದ್ರು ಕೂಡ ಇಲ್ಲಿ ಕಾಣಿಸುತ್ತೆ. 10.5 kg ಇರ್ತಕ್ಕಂಥದ್ದು ವಿತ್ ಬಜರ್ ಕೂಡ ಇಟ್ಟಿದ್ದಾರೆ. ಸೇಮ್ ಆಸ್ ಇಟ್ ಈಸ್ ಇಲ್ಲೇನು ಟೈಮಿಂಗ್ ಸೆಟ್ ಮಾಡಿದ್ರೆ ಅದು ಕೂಡ ಇದೆ. 10.5 kg 7.5 kg. ಹೌದು ಸರ್. 3220 ರೂಪಾಯಿ ಪ್ಲಸ್ GST. 4990 ರೂಪಾಯಿಗೆ ಯಾವ GSTನೂ ಇಲ್ಲ. 10.5 kg ತಗೊಳ್ಳಿ. ಎಸ್ ಸರ್. ಅಲ್ಲಿ ನೀವು ಹಾಕತ್ತೀರಿ ಇನ್ಕ್ಲೂಸಿವ್ GST ನಿಮ್ಗೆ ಅಷ್ಟೇ. ಹೌದು ಸರ್. ಇಷ್ಟ ಆಯ್ತು. ಮತ್ತೆ ಬೇರೆ ಅದಾದ್ಮೇಲೆ ಗ್ರೈಂಡರ್ಸ್ ನೋಡಿದ್ರ? ಗ್ರೈಂಡರ್ಸ್ 3 ತರ ಗ್ರೈಂಡರ್ ಇದೆ. ಟೇಬಲ್ ಟಾಪ್ ಇದೆ, ಟಿಲ್ಟಿಂಗ್ ಇದೆ. ಟೇಬಲ್ ಟಾಪ್ ಅಲ್ಲಿ 2 ಲೀಟರ್ 3 ಲೀಟರ್ ಇದೆ, ಟಿಲ್ಟಿಂಗ್ ಅಲ್ಲಿ 2 ಲೀಟರ್ ಇದೆ ಸರ್. ನಮ್ಮ ಹತ್ರ ಗ್ರೈಂಡರ್ ಸ್ಟಾರ್ಟಿಂಗ್ ಫ್ರಮ್ 2799 ರೂಪಾಯಿ ಸರ್. 2799 ರೂಪಾಯಿಂದ ಸ್ಟಾರ್ಟ್. ಇದು ನಿಮ್ಗೆ ನಿಮ್ಗೆ ಪ್ರೈಸಿಂಗ್ ಹೇಳಿದ್ರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದಂತ. ಯಾಕಂದ್ರೆ ಈ ತರ ಗ್ರೈಂಡರ್ ನೀವು ಮಾರ್ಕೆಟ್ ಅಲ್ಲಿ ತಗೊಳಕ್ ಹೋದ್ರೆ 5000 ಇಂದ ಹೋಲ್ಸೇಲ್ ಪ್ರೈಸ್ ಆಗಿ ಕೊಡ್ತಾರೆ. ಮಾರ್ಕೆಟ್ ಅಲ್ಲಿ ತಗೊಳಕ್ ಹೋದ್ರೆ 2799 ಗೆ ನಾವು ಕೊಡ್ತಾ ಇರೋದು ಟೇಬಲ್ ಟಾಪ್ ಗ್ರೈಂಡರ್. 2800 ರೂಪಾಯಿ, 1 ರೂಪಾಯಿ ಕಮ್ಮಿ ಸರ್. ಅದಾದ್ಮೇಲೆ ನಮ್ಮ ಹತ್ರ 8 kg ಸ್ಟೀಲ್ ವಾಷಿಂಗ್ ಮಿಷಿನ್, 10 kg ಸ್ಟೀಲ್ ವಾಷಿಂಗ್ ಮಿಷಿನ್ ಎಲ್ಲ ಇದೆ. ಇನ್ನೊಂದು ನಿಮ್ಗೆ ಪ್ರೈಸಸ್ ನಾನು ಇವಾಗ ಹೇಳ್ತಾ ಇದೀನಿಲ್ಲ, ಪ್ರೈಸಸ್ ಈ ಪ್ರೈಸಸ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೋರಿಸ್ತಾ ಇದ್ದೀರಾ, ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರೈಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ಇಲ್ಲ. ಇದು ನಾನು ಹೇಳ್ತಾ ಇರೋದು ಪ್ರೈಸಿಂಗ್ ರಿಟೇಲ್ ಪ್ರೈಸಿಂಗ್ ಸರ್. ಸಿಂಗಲ್ ಪೀಸ್ ಯಾರಿಗೆ ಫೋನ್ ಮಾಡಿ ಆರ್ಡರ್ ಮಾಡಿ ತರ್ಕೋಬಹುದು. ಅಥವಾ ಇದೇ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಪ್ರೈಸ್ ಬೇರೆ ಇರುತ್ತೆ ಅಲ್ವಾ? ಸ್ಕ್ರೀನ್ ಮೇಲೆ ಬರ್ತಾ ಇರೋದು ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಬಲ್ಕ್ ಆಗಿ ಏನ್ ಕ್ವಾಂಟಿಟಿ ಬೇಕೋ ಆ ತರ ನಾವು ಪ್ರೈಸ್ ಮಾಡ್ಕೊಡ್ತೀವಿ. ನಮ್ ಬ್ರ್ಯಾಂಡ್ ಬೇಕಾ ಹಾಕೊಡ್ತೀರಾ? ಡೆಫಿನೆಟ್ಲಿ. ಬ್ರ್ಯಾಂಡೇ ಬೇಡವಾ? ಅದನ್ನು ಕೊಡ್ತೀರಾ? ಅದೇ ಹಂಗೆ ಬೇಕಾ? ಅದನ್ನು ಕೊಡ್ತೀರಾ? ಹೌದು, ಯಾವ ಬ್ರ್ಯಾಂಡ್ ಅಲ್ಲಿ ಬೇಕೋ ಆ ಬ್ರ್ಯಾಂಡ್ ಅಲ್ಲಿ ಮಾಡ್ಕೊಡೋಣ ಅಷ್ಟೇ. ಓಕೆ, ಇದೆಲ್ಲ ಆಯ್ತು. ಹೌದೇ, ಬನ್ನಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲ ನೋಡೋಣ. ಎಸ್ ಸರ್, ಇವಾಗ ನೀವು ನೋಡಬಹುದು ಡ್ರಿಲ್ಲಿಂಗ್ ಜಾಬ್ ಏರಿಯಾ ಇದೆ, ಅಸೆಂಬ್ಲಿ ಸೆಕ್ಷನ್ ಅಂತ ಮಾಡಿದೀವಿ. ಅಲ್ಲಿ ಸ್ಪೇರ್ ಸ್ಟೋರೇಜ್ ಅಂತ ಇದೆ. ನಾರ್ಮಲ್ ಆಗಿ ಎಲ್ಲಾದ್ರೂ ಹೋದ್ರೆ ನೀವು ಸ್ಪೇರ್ ಸಿಗಲ್ಲ, ಇದು ಅದು ಅಂತ ಸೆಪರೇಟ್ ಆಗಿ ಸ್ಪೇರ್ ಸ್ಟೋರೇಜ್ ಸೆಕ್ಷನ್ ಮಾಡಿದೀವಿ. ರಾ ಮೆಟೀರಿಯಲ್ ಸೆಕ್ಷನ್ ಇದೆ. ನಿಮ್ಗೆ ಎಲ್ಲ ನೋಡಬಹುದು, ಎಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇರುತ್ತೆ ನಿಮ್ಗೆ. ಅಲ್ಲಿ ನಿಮ್ಗೆ ಇಲ್ಲಿ ನೋಡಬಹುದು ಸರ್, ನೀವು ಸೆಂಟರ್ ಬಾಡಿ ಎಲ್ಲ ಬಂದಿದೆಯಲ್ಲ, ಡೈರೆಕ್ಟ್ ಇಂಜೆಕ್ಷನ್ ಮೋಲ್ಡಿಂಗ್ ಇಂದ ಬರುತ್ತೆ ಅದು ಸೆಂಟರ್ ಬಾಡಿ ಎಲ್ಲ. ಇಲ್ಲೇ ಮೋಟರ್ಸ್ ಎಲ್ಲ ಇದೆ, ಟೈಮರ್ಸ್ ಏನ್ ಬೇಗ ಎಲ್ಲ ಇಲ್ಲೇ ಅಸೆಂಬಲ್ ಎಲ್ಲ ಆಗುತ್ತೆ. ನಮ್ದು ಎಲ್ಲ ಇಲ್ಲೇ ಸಿಗುತ್ತೆ ಪಾರ್ಟ್ಸ್. ಸೂಪರ್. ಇನ್ನೊಂದು ನೋಡಿ, ಇದು ಇಂಜೆಕ್ಷನ್ ಮೋಲ್ಡಿಂಗ್ ನಿಮ್ದು. ನಿಮ್ ನೋಡಿದ್ರಲ್ಲ, ಡೈರೆಕ್ಟ್ ಆಗಿ ಇಂಜೆಕ್ಷನ್ ಮೋಲ್ಡ್ ಆಗಿ ಇದು ಬಂದಿರೋದು. ಇದು ಇಂಜೆಕ್ಷನ್ ಮೋಲ್ಡಿಂಗ್, ಇದು ಸೆಂಟರ್ ಬಾಡಿ. ಸೆಂಟರ್ ಬಾಡಿ ನೋಡಿ ಸರ್, ನಾವು ಹೇಳಿದ್ವಲ್ಲ ಅನ್ಬ್ರೇಕಬಲ್ ಅಂತ, ಏನು ಆಗಲ್ಲ, ಹಾಕಿದ್ರು ಏನಾಗಲ್ಲ. ಇನ್ನೊಂದು ನೀವು ಇದು ಸೆಂಟರ್ ಬಾಡಿ ಇದೆ ನೋಡಿ, ಇದೇ ಮೇನ್ ಇರೋದು. ಹೊಡೆದ್ ನೋಡಿ ಸರ್, ನೀವು ಹೊಡ್ತಿರಲ್ಲ, ಹೊಡೆದ್ ನೋಡಿ ಏನಾಗಲ್ಲ, ಏನು ಆಗಲ್ಲ, ಅದಕ್ಕೆ ಏನು ಆಗಲ್ಲ. PPCP ಮೆಟೀರಿಯಲ್, ಅದು ಅನ್ಬ್ರೇಕಬಲ್. ಇದು ಕಬ್ಬಣನೇ ಅಲ್ವಾ? ನೋಡಿ, ಹೊಡೆದ್ ನೋಡಿ. ಅವ್ರಿಗೆ ತೋರಿಸಿ, ನೀವು ಒಂದು ಟೈಮ್ ಹೊಡಿರಿ. ಪಕ್ಕ ಅನ್ಬ್ರೇಕಬಲ್ ತಾನೆ? ಪಕ್ಕ ಅನ್ಬ್ರೇಕಬಲ್. ನೀವು ಹೊಡೆದ್ ನೋಡಿ, ನಾನು ಹೊಡೆದ್ ತೋರಿಸ್ತೀನಿ. ನೀವು ಹೊಡೆದ್ರೆ ಇನ್ನೂ ಜೋರಾಗಿ ಹೊಡ್ತಿರಲ್ಲ, ಹೊಡೆದ್ ತೋರಿಸಿ ನೀವೇ. ನೋಡಿ ಸ್ನೇಹಿತರೆ, ಏನಾಗಂಗಿಲ್ಲ ಸರ್.
ನೋಡ್ಕೊಂಡು ಸರ್ ಬೌನ್ಸ್ ಆಗ್ಬಿಡುತ್ತೆ, ಅದಾದ್ಮೇಲೆ ಬೌನ್ಸ್ ಏನಾದ್ರೂ ಆಗ್ಬಿಡುತ್ತೆ. ಜನ ಅನ್ಕೋತಾ ಇರ್ತಾರೆ ಇವಾಗ ನೋಡಿ ಈ ತರ ಎಲ್ಲ ಮಾಡಿದ್ರು ಹಾಕಿದ್ರು ಏನಾಗಲ್ಲ. ಅವ್ರು ಹಾಕ್ತಾ ಇರೋದ್ ಫೋರ್ಸ್ಗೆ ಆ ಸೌಂಡ್ ಅಲ್ಲೇ ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಫೋರ್ಸ್ ಇಂದ ಹಾಕಿದ್ರ ಅಂತ. ಏನೂ ಆಗಲ್ಲ ಅದಕ್ಕೆ. PPCP ಮೆಟೀರಿಯಲ್, ಅನ್ಬ್ರೇಕಬಲ್ ಪ್ಲಾಸ್ಟಿಕ್. ಅಂದ್ರೆ ಜನಕ್ಕೆ ಈ ತರ ತೋರಿಸ್ಲೇಬೇಕು ಕ್ವಾಲಿಟಿ. ಡೆಫಿನೆಟ್ಲಿ ಆಗಲ್ಲ ಸರ್, ಯಾಕಂದ್ರೆ ಇವಾಗ ನೀವು ಎಲ್ಲಾದ್ರೂ ಶೋರೂಮ್ಗೆ ಹೋದ್ರೆ ಬೇರೆ ನೋಡ್ಬಿಟ್ಟು ತಗೊಂಡ್ ಹೋಗ್ತೀರಾ. ಅವ್ರು ಏನಾದ್ರು ಹೇಳಿದ್ರೆ ಈ ತರ ಅನ್ಬ್ರೇಕಬಲ್ ಅಂದ್ರೆ ಸುಮ್ನೆ ತಗೊಂಡ್ ಹೋಗ್ಬಿಡ್ತೀರಾ. ನಾವು ಮಾಡಿ ತೋರಿಸ್ತೀವಿ ನಿಮ್ಗೆ, ನೀವು ಫಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಅದಾದ್ಮೇಲೆ ತಗೊಂಡೋಗಿ ಅಷ್ಟೇ. ನೋಡಿದ್ರಲ್ಲ, ಇವಾಗ ನೀವು ಇದು ನೋಡಿದ್ರಾ, ಸೆಗ್ಮೆಂಟ್ ಎಲ್ಲ ನೋಡಿದ್ರಾ ಹೆಂಗ್ ಬರುತ್ತೆ ಇಂಜೆಕ್ಷನ್ ಮೋಲ್ಡಿಂಗ್ ಅಂತ. ಇಲ್ಲಿ ನೋಡಿ ಪ್ಯಾಕಿಂಗ್ ಎಲ್ಲ ಆಗಿ ಇಲ್ಲಿರುತ್ತೆ. ನಮ್ ಸ್ಟಾಕ್ ಇದು ರೆಡಿ ಸ್ಟಾಕ್ ಅವೈಲೇಬಲ್ ಇರೋದು. ಗ್ರೈಂಡರ್ಸ್ ರಿಮ್ಶಾ, ಹೌದು ರಿಮ್ಶಾ ಬೈ ಸನಾ ಇಂಡಸ್ಟ್ರೀಸ್. ಅಲ್ಲಿ ನೋಡ್ಬೋದು ನೀವು ವಾಷಿಂಗ್ ಮಿಷಿನ್ ಸ್ಟಾಕ್ ಆಲ್ರೆಡಿ ಇದೆ ಸರ್. ಆಲ್ರೆಡಿ ಇದೆ, ಕಳ್ಸಿಕೊಡ್ತಾ ಇದೀವಿ. ಹೋಲ್ಸೇಲರ್ಸ್ ತಗೊಂಡ್ ಹೋಗ್ತಾ ಇದಾರೆ. ಬೇರೆ ಸ್ಟೇಟ್ ಇಂದ ಡೀಲರ್ಸ್ ಬಂದು ಹೋಲ್ಸೇಲ್ ಏನಾದ್ರು ಆರ್ಡರ್ ಬಂತಾ? ಬಾಕ್ಸ್ ತಗೊಂತಾ ಇರೋದು ಇದ್ರೊಳಗೆ ಆಗ್ತಾ ಇರೋದಾ? ಹೌದು. ನಿಮ್ಗೆ ರಿಮ್ಶಾ ಬೇಕಂದ್ರೆ ಈ ಬಾಕ್ಸ್ ಅಲ್ಲಿ ಹಾಕ್ತೀನಿ. ನಿಮ್ ಬ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ನಿಮ್ ಬ್ರ್ಯಾಂಡ್ ಅಲ್ಲಿ ಮಾಡ್ಕೊಡ್ತೀನಿ. ಹೌದು, ನಿಮ್ ಬ್ರ್ಯಾಂಡ್ ಡೈರೆಕ್ಟ್ ಆಗಿ ಮಾಡ್ಕೊಂಡು ನೀವು ಬೇರೆ ಸೇಲ್ ಮಾಡಿ ಸರ್ವಿಸ್ ಕೊಡಿ ಅಷ್ಟೇ. ಇಷ್ಟ ಆಯ್ತು. ಇಷ್ಟು ಸ್ಟಾಕು ರೆಡಿ ಇದೆ. ಕಲರ್ ನೋಡಿ ಸರ್, ಕಲರ್ ಹೆಂಗಿದೆ ನೋಡಿ. ಲಾಸ್ಟ್ ಟೈಮು ನಾವು ವಾಷಿಂಗ್ ಮಿಷಿನ್ ಸೇಲ್ ಮಾಡಿದಾಗ ಬಹಳ ಜನ ಬರ್ತಾ ಇದ್ರು, ಕೇಳ್ತಾ ಇದ್ರು ಬೇರೆ ಕಲರ್ ಬೇಕು ಸರ್, ಏನಾದ್ರು ಕಲರ್ ಇದೆಯಾ ಅಂತ. ಬೇರೆ 2-3 ಕಲರ್ ಆಪ್ಷನ್ ಇತ್ತು. ಅದು ಬೇರೆ ಬೇರೆ ಕೆಜಿದಲ್ಲಿತ್ತು. ಯಾರಿಗಾದ್ರೂ 6 kg ಬೇಕಂದ್ರೆ ರೆಡ್ ಕಲರ್ ಅಲ್ಲಿ ಸಿಗ್ತಾ ಇರ್ಲಿಲ್ಲ, ಬೇರೆ ಬೇರೆ ಕಲರ್ ಇತ್ತು, ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ನಾವು 7.5 kg ಇಂದ 10.5 kg ವರೆಗೂ 4 ಕಲರ್ ಮಾರಿದೀವಿ ಸರ್. ಯಾವ ಕಲರ್ ಬೇಕೋ ಆ ಕಲರ್ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ ಸರ್, ನಿಮ್ಮ ರಿಮ್ಶಾ ಸಂಸ್ಥೆದು ಇನ್ನೇನಾದ್ರೂ ಉಳಿಸಿದ್ರೆ ಹೇಳೋದು? ಇಲ್ಲಿ ನೋಡಿ ಸರ್, ಇಲ್ಲಿ ಸ್ಟಾರ್ಟಿಂಗ್ ಮಾಡಿದ್ವಿ. ಇಲ್ಲಿ ನೀವು ಡೆಮೋನು ನೋಡ್ಬೋದು. ಇವಾಗ ಡೆಮೋ ತೋರಿಸ್ತೀನಿ. ಎಲ್ಲ ನೋಡಿದಿರಾ ಹೇಗೆ ಎಲ್ಲ ಅಸೆಂಬಲ್ ಎಲ್ಲ ಆಗತ್ತಂತ ನೋಡಿದಿರಾ. ಇವಾಗ ಡ್ರಿಲ್ಲಿಂಗ್ ಹೇಗಾಗತ್ತೆ ಅದೆಲ್ಲ ನೋಡ್ಕೊಳ್ಳಿ. ಡೆಮೋನು ತೋರಿಸ್ಕೊಡ್ತೀನಿ ನಿಮ್ಗೆ. ಇದು ಸೆಂಟರ್ ಬಾಡಿ ಸರ್. ಸೆಂಟರ್ ಬಾಡಿಗೆ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿ ಇಲ್ಲೇ ಡ್ರಿಲ್ ಎಲ್ಲ ಮಾಡ್ತಾರೆ. ಹೋಲ್ಸ್ ಎಲ್ಲ ಮಿಷಿನ್ಗೆಲ್ಲ ವೈರ್ ಎಲ್ಲ ಹಾಕ್ತಾರಲ್ಲ ಅದಕ್ಕೆ ಇಲ್ಲೇ ಮಾಡ್ತಾರೆ. ಇಲ್ಲಿ ನೋಡಿ ನಮ್ಮ ಇಂಪೆಲರ್ಸ್ ಇದೆ. ಇಂಪೆಲರ್ಸ್ ಅಲ್ಲಿ ಇನ್ನೊಂದು ನೀವು ನೋಡ್ಬೇಕಂದ್ರೆ 7.5 kg 10.5 kg ಅಂತ ಇದೆಯಲ್ಲ, ಅದರಲ್ಲೂ ಡಿಫ್ರೆನ್ಸ್ ಇದೆ. ಎಲ್ಲಾ ಮಿಷಿನ್ ಅದೇ ತರ ಅಂತ ಇರಲ್ಲ. ಇದು ನೋಡಬಹುದು ನೀವು. ಇದು 7.5 kg, ಇದು 6 ಬ್ಲೇಡ್ಸ್ ಬರೋದು ಇದರಲ್ಲಿ. ಇದು 10.5 kg, ಇದರಲ್ಲಿ 9 ಬರುತ್ತೆ. ಯಾಕಂದ್ರೆ ವೇಟ್ ಜಾಸ್ತಿ ಇರತ್ತಲ್ಲ ಬಟ್ಟೆಗೆ. ಈ ತರ ಇದ್ದಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಕ್ಲೀನ್ ಆಗುತ್ತೆ. ರೊಟೇಷನ್ ಜಾಸ್ತಿ ಆಗುತ್ತೆ, ಕರೆಕ್ಟ್ ಆಗಿ ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಬೇರೆ ಬೇರೆ ತರ ಇದೆ. ನಿಮ್ ಮಿಷಿನ್ ಬರೀ ಲೆಫ್ಟ್ ಅಷ್ಟೇ ತಿರುಗುತ್ತಾ? ಲೆಫ್ಟ್ ರೈಟ್ ಎರಡು ಕಡೆ ಲೆಫ್ಟ್ ಆಗುತ್ತೆ, ರೈಟು ಆಗುತ್ತೆ. ಇನ್ನೊಂದ್ ಏನಂದ್ರೆ ಯಾವ್ದಾದ್ರು ಮಿಷಿನ್ ಇರ್ಲಿ, ದೊಡ್ಡ ಮಿಷಿನ್ ಇರ್ಲಿ ಸರ್, ಕಂಪನಿ ಹೆಸರು ಹೇಳದ್ ಬೇಡ. ಇಂಪೆಲರ್ ಏನ್ ಮಾಡ್ತಾರೆ, ಸೆಂಟರ್ ಅಲ್ಲಿ ಕೊಟ್ಟಿರ್ತಾರೆ. ನಾರ್ಮಲ್ ಆಗಿ ಫಿಸಿಕ್ಸ್ ಯಾರಿಗಾದ್ರೂ ಗೊತ್ತಿದ್ರೆ ಅವರೇ ಹೇಳ್ತಾರೆ, ರೈಟ್ ರೌಂಡ್ ಆದ್ರೆ ಸೆಂಟರ್ ಅಲ್ಲಿ ಎಂಟಿ ಹಾಲೋ ಇರುತ್ತೆ. ಅದಕ್ಕೆ ನಾವು ನಮ್ಮ ಮೆಷಿನ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇಂಪೆಲರ್ ಎಲ್ಲ ಸೈಡ್ ಅಲ್ಲಿ ಕೊಟ್ಟಿದೀವಿ. ನೀವು ಬೇಕಂದ್ರೆ ನೋಡ್ಬೋದು 30 seconds ಕ್ಲಾಕ್ ವೈಸ್, 30 seconds ಆಂಟಿ ಕ್ಲಾಕ್ ವೈಸ್ ಆಗತ್ತೆ. ಇನ್ನೊಂದು ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟಿರ್ತೀವಲ್ಲ, ಅದಕ್ಕೆ ಮೇಲ್ಗಡೆ ಇರಂತ ಬಟ್ಟೆ ಕೆಳಗಡೆ ಆಟೋಮೆಟಿಕ್ ಆಗಿ ಬರುತ್ತೆ. ನಿಮ್ಗೆ ಬೇರೆ ರೈಟ್ ರೌಂಡ್ ಅಂತ ಇಲ್ಲ, 360 ಡಿಗ್ರಿ ರೊಟೇಷನ್ ಕರೆಕ್ಟ್ ಆಗಿ ಆಗುತ್ತೆ ಇದರಲ್ಲಿ. ನೋಡ್ತಾ ಇದ್ರಲ್ಲಣ್ಣ, ಅವ್ರು ಹೇಳಿದ್ ಸ್ವಲ್ಪ ಅರ್ಥ ಆಗಿದೆಯಲ್ಲ ಎಷ್ಟೋ ಜನಕ್ಕೆ. ಒಂದು ಮಿಷಿನ್ ಒಳಗಡೆ ಆ ಮೋಟರ್ ಇರುತ್ತಲ್ಲ, ಸೈಡ್ಗೆ ಇಟ್ಟಿರ್ತಾರೆ. ಬಟ್ಟೆ ಮಧ್ಯ ಇದ್ರೆ ಹೇಳ್ಕೊಳೋದಲ್ಲ, ಸೈಡ್ಗೆಲ್ಲ ಹೇಳ್ಕೊಳುತ್ತೆ. ಹಾಗಾಗಿ ಇವ್ರು ಸೈಡ್ಗೆ 30 ಸೆಕೆಂಡ್ ರೈಟ್ ತಿರುಗಿದ್ರೆ 30 ಸೆಕೆಂಡ್ ಲೆಫ್ಟ್ ತಿರುಗುತ್ತೆ. ಆಂಟಿ ಕ್ಲಾಕ್ ವೈಸ್ ಹಿಂಗ್ ತಿರುಗು ಕ್ಲಾಕ್ ವೈಸ್ ಮಾಡುತ್ತೆ. ಆ ತರ ನಮ್ ದುನಿಯಾ ಇದೆಯಲ್ಲ, ರೆವಲ್ಯೂಷನ್ ರೊಟೇಷನ್ ಎಲ್ಲ ಆಗ್ಬೇಕಲ್ಲ, ಆ ತರ ಆಗುತ್ತೆ. ಕೆಳಗಡೆ ಮೇಲ್ಗಡೆ ಎಲ್ಲ ರೊಟೇಟ್ ಆಗುತ್ತೆ. ಏನು ತಿರ್ಗಾ ಬಟ್ಟೆ ಎತ್ತಿ ಹಾಕೋದು ಅದು ಏನು ಬೇಕಾಗಿರಲ್ಲ. ಓಕೆ, ಇದೆಲ್ಲ ಇನ್ನೊಂದ್ ಸರ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅವ್ರು ಹೆಂಗ್ ಪ್ಯಾಕ್ ಮಾಡ್ತಾ ಇದ್ರೆ ಎಲ್ಲ ಮಾಡ್ತಾ ಇದ್ರೆ. ಇದೆಲ್ಲ ಆದ್ಮೇಲೆ ಕ್ವಾಲಿಟಿ ಚೆಕ್ ಆಗತ್ತೆ. ಹಂಗೆ ಪ್ಯಾಕ್ ಮಾಡಲ್ಲ ಮಿಷಿನ್, ನೀರ್ ಹಾಕ್ಬಿಟ್ಟು ಕ್ವಾಲಿಟಿ ಚೆಕ್ ಎಲ್ಲ ಮಾಡ್ತಾರೆ. ಅಲ್ಲಿ ಡೆಮೋ ಇವಾಗ ನೀವು ನೋಡಿದ್ರಲ್ಲ, ಅವ್ರು ತೋರಿಸಿದ್ರಲ್ಲ, ಅದರಲ್ಲೇ ಕ್ವಾಲಿಟಿ ಚೆಕ್ ಎಲ್ಲ ಮಾಡಿ ತೋರಿಸ್ತಾರೆ. ಮೋಟರ್ ಎಲ್ಲ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾ ಇದೀರಾ? ನೋಡ್ಬೋದು ಸರ್, ಇಲ್ಲೇ ಕಾಪರ್ ವೈಂಡಿಂಗ್ ಮೋಟರ್ ಇರೋದು. ಬೇರೆ ಅವ್ರು ಹೇಳ್ತಾರೆ ಕಾಪರ್ ವೈಂಡಿಂಗ್ ಇದೆ ಅಂತ, ಇಲ್ಲಿ ಬಂದು ನೀವು ನೋಡ್ಬೋದು. ಬಹಳ ಕಸ್ಟಮರ್ ಕೇಳ್ತಾರೆ, ರಿಟೇಲ್ ಅಲ್ಲಿ ನಾವು ತಗೊಳುವಾಗ ಒಳಗಡೆ ಕಾಪರ್ ಇದೆಯಾ, ಅಲ್ಯೂಮಿನಿಯಂ ಇದೆಯಲ್ಲ, ನಮ್ಗೆ ನೋಡಕ್ ಆಗಲ್ಲ ಅಂತ. ಇಲ್ಲಿ ನೀವು ಬಂದ್ರೆ ನೋಡ್ಬೋದು 100% ಕಾಪರ್ ವೈಂಡಿಂಗ್ ಮೋಟರ್ ಇರೋದು. ನಿಮ್ಗೆ ಲೈಫ್ ಚೆನ್ನಾಗಿ ಬರುತ್ತೆ ಸರ್. ಸರ್ವಿಸ್ ಬೇಕಂದ್ರೆ ಇಲ್ಲೇ ಬರ್ಬೋದು. ನಾವೇ ಇದೀವಿ ಅಲ್ಲ ಸರ್, ನಾವೇ ಸರ್ವಿಸ್ ಕೊಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂದ್ರೆ ಸರ್ವಿಸ್ ಏನ್ ಬೇಕಾದ್ರೂ ಮಾಡ್ಕೊಡ್ಬೋದು, ಏನ್ ತೊಂದರೆ ಇಲ್ಲ ಅದರಲ್ಲಿ. ನೋಡಿ, ಇದೆಲ್ಲ ಟೈಮರ್ಸ್ ಬರುತ್ತೆ. ಫಸ್ಟ್ ಕ್ವಾಲಿಟಿ ಟೈಮರ್ ಬರುತ್ತೆ, ಲೈಫ್ ಜಾಸ್ತಿ ಬರ್ಬೇಕಂತ. ಟೈಮರ್ ಎಲ್ಲೆಲ್ಲ ಏನಾಗತ್ತೆ ಅಂದ್ರೆ ಕೆಲವು ಟೈಮ್ ನಿಮ್ಗೆ ಟೈಮರ್ ಜಲ್ದಿ ಹೋಗ್ಬಿಡುತ್ತೆ, ಅದೆಲ್ಲ ಆಗತ್ತೆ. ಇದರಲ್ಲಿ ಸೂಪರ್ ಕ್ವಾಲಿಟಿ ಆಗಿ ಟೈಮರ್ಸ್ ಎಲ್ಲ ಮಾಡಿದ್ವಿ. ಮೇನ್ ನಮ್ಮ ಇಂಟೆನ್ಷನ್ ಏನಂದ್ರೆ, ಫಸ್ಟ್ ಏನೇನ್ ನಾವು ನೋಡಿದ್ವಿ ಮಾರ್ಕೆಟ್ ಅಲ್ಲಿ ಯಾವ ತರ ವಾಷಿಂಗ್ ಮಿಷಿನ್ ಇದೆ, ಆ ವಾಷಿಂಗ್ ಮಿಷಿನ್ ಏನೇನ್ ಲೂಪ್ ಹೋಲ್ಸ್ ಇದೆ
ಆ ಲೂಪ್ ಹೋಲ್ಸ್ ಎಲ್ಲ ಕಟ್ ಮಾಡಕ್ಕೆ ಅಷ್ಟೊಂದು ಕ್ವಾಲಿಟಿ ಆಡ್ ಮಾಡಿ ಮಾಡ್ತಾ ಇರೋದು ಸರ್. ಕೆಪಾಸಿಟರ್ ಸರ್, ಈ ಕೆಪಾಸಿಟರ್ ಯಾಕೆ ಕೊಡ್ತೀವಿ ಅಂದ್ರೆ ಇವಾಗ ಡೈರೆಕ್ಟ್ ಆಗಿ ಫಸ್ಟ್ ಹಳೆ ಕಾಲದಲ್ಲಿ ಸ್ಟೆಬಿಲೈಸರ್ ಎಲ್ಲ ಹೇಳ್ತಾ ಇದೀವಲ್ಲ, ಟಿವಿ ಹೋಗ್ಬಿಡತ್ತೆ ಇದು ಹೋಗ್ಬಿಡತ್ತೆ ಅಂತ, ಅದಕ್ಕೋಸ್ಕರ ಈ ತರ ಕೆಪಾಸಿಟರ್ ಕೊಟ್ಟಿರ್ತೀವಿ. ಫ್ಯಾನ್ ಕಂಡೆನ್ಸರ್ ಅಂತ ಯೂಸ್ ಮಾಡ್ತೀವಿ. ಅಬ್ಸಲ್ಯೂಟ್ಲಿ ಸರ್, ನಿಮ್ ಫ್ಯಾನ್ ಹೋಗಲ್ಲ, ಬೇರೆ ಕಂಡೆನ್ಸರ್ ಹೋಗುತ್ತೆ ಯೂಸ್ ಆಗಿ. ಅದೇ ತರ ಮೋಟರ್ ಏನು ಆಗ್ಬಾರ್ದು. ಅಕಸ್ಮಾತ್ ನೀವು 4-5 ವರ್ಷ ಏನಾದ್ರು ಯೂಸ್ ಮಾಡಿದ್ರೆ, ಓವರ್ ಲೋಡ್ ಮಾಡಿದ್ರೆ ಆಗ್ಬೇಕಂದ್ರೆ ಬೇರೆ ಈ ಕೆಪಾಸಿಟರ್ ಚೇಂಜ್ ಮಾಡಿದ್ರೆ ಸರಿ ಹೋಗ್ಬಿಡತ್ತೆ. ಇದರಲ್ಲೂ ನೋಡ್ಬೋದು ನೀವು, ಹಂಗೆ ನಾರ್ಮಲ್ ಕೆಪಾಸಿಟರ್ ಇಲ್ಲ, ISI ಕಾಂಪೊನೆಂಟ್ ಕೆಪಾಸಿಟರ್ ಸರ್. ISI ಯಾಕಂದ್ರೆ ಸರ್ಟಿಫೈಡ್ ಇರಬೇಕು, ಸೇಫ್ಟಿ ನೋಡಬೇಕು, ಹೇಗೆ ಕ್ವಾಲಿಟಿ ಇದೆ ಎಲ್ಲ ನೋಡಬೇಕು, ಅದಕ್ಕೋಸ್ಕರ ISI ಸರ್ಟಿಫೈಡ್ ಕಾಂಪೊನೆಂಟ್ಸ್. ಅಲ್ಲ, ಇದು ನೋಡ್ತಾ ಇದ್ರೆ ನನಗೇನೆ ಇಲ್ಲಿ ಇಷ್ಟು ಸ್ಟಾಕ್ ಹೋಗ್ತಾ ಇದೆ, ಇಷ್ಟು ವರ್ಷಾಂತರ ಬಿಸ್ನೆಸ್ ಮಾಡ್ಕೊಂಬಂದ್ರಲ್ಲ ಈ ವಾಷಿಂಗ್ ಮಿಷನ್, ಇಷ್ಟು ಲಕ್ಷಾಂತರ ಪೀಸ್ ಹೋಗಿರ್ಬೋದು ಜನಗಳಿಗೆ. ಒಂದೇ ಜಾಗದಲ್ಲಿ ಕೂಡ ಹಾಕೊಂಡಿದ್ರೆ ಇಷ್ಟು ಮೋಟರ್ಗಳನ್ನ. ಹೌದು ಸರ್, ನಾವು ಎಲ್ಲ ಇದೆ ಜನಗಳಿಗೆ. ಡೆಫಿನೆಟ್ಲಿ ಇವಾಗ ನಾವು ರೀಟೇಲ್ ಮಾಡ್ಬೇಕಂದ್ರೆ ಈ ವಾಷಿಂಗ್ ಮಿಷಿನ್ ಎಲ್ಲ ಸಾಕಾಗಲ್ಲ ನಮ್ಗೆ. ಹೋಲ್ಸೇಲ್ ಮಾಡ್ಬೇಕಂದ್ರೆ ಇನ್ನೂ ಜಾಸ್ತಿ ಮಾಡ್ತಾ ಇದೀವಿ. ಇವಾಗ ನೀವು ನೋಡ್ಬೋದು ಎಲ್ಲಾರು ಬಿಸಿ ಇದಾರೆ, ಇಲ್ಲೆಲ್ಲ ನಮ್ ಸ್ಟಾಕ್ ಇದೆ, ರಾ ಮೆಟೀರಿಯಲ್ಸ್ ಇಲ್ಲಿ ಇಷ್ಟೊಂದು ಸ್ಟಾಕ್ ಇರೋದು ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀವಿ, ನಮ್ಗೆ ಸ್ಟಾಕ್ ರಿಕ್ವೈರ್ಮೆಂಟ್ ಬರ್ತಾ ಇರುತ್ತೆ, ಫುಲ್ಫಿಲ್ ಮಾಡಕ್ಕೂ ಜನ ಬೇಕಾಗತ್ತೆ. ಇನ್ನೊಂದು ನಾವು ಹೇಳಿದ್ವಿ ಅಲ್ಲ ನಿಮ್ಗೆ, ಹಂಗೆ ನಿಮ್ಗೆ ಜಾಬ್ ಆಪರ್ಚುನಿಟೀಸು ಇದೆ. ಇಲ್ಲೇ ತುಮಕೂರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ಜಾಬ್ ಆಪರ್ಚುನಿಟೀಸು ಇದೆ. ಇಲ್ಲಿ ನೀವು ನೋಡ್ಬೋದು ಬೇರೆಯವರು ಕೆಲಸ ಮಾಡ್ತಾ ಇದಾರೆ. ಇದೇ ತರ ನಮ್ಗೆ ಸಪ್ಲೈನು ಜಾಸ್ತಿ ಬೇಕಾಗತ್ತೆ, ಅದಕ್ಕೆ ಬಹಳ ಜನ ಎಕ್ಸ್ಟ್ರಾ ಬೇಕಾಗತ್ತೆ. ನೋಡಿ, ಯಾರಿಗಾದ್ರೂ ಜಾಬ್ಸ್ ಬೇಕಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ಡೈರೆಕ್ಟ್ ಆಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ಬರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡ್ಬೋದು ನೀವು. ಈ ತರ ಫಿಕ್ಸ್ ಆಗತ್ತೆ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಳ್ತಾರೆ ಸರ್. ಅವ್ರು ಮೋಟರ್ ಫಿಟ್ ಮಾಡ್ಕೊಡ್ತಾರೆ, ಇದು ಕೆಪಾಸಿಟರ್ ಚೆಕ್ ಮಾಡ್ಕೊಳ್ತಾರೆ, ಬೆಲ್ಟ್ ಟೈಟ್ ಇದೆಯಾ ಇಲ್ಲ, ಫಸ್ಟ್ ಎಲ್ಲ ಕ್ವಾಲಿಟಿ ಚೆಕ್ ಇಲ್ಲೇ ಆಗತ್ತೆ. ಫಿಕ್ಸ್ ಆಗೋದ್ ಮುಂಚೆ ಎಲ್ಲ ಚೆಕ್ ಆಗತ್ತೆ ಇಲ್ಲೇ. ಓಕೆ ಓಕೆ ಓಕೆ, ಸೂಪರ್. ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಆಗ್ತಾ ಹೌದು. ಇದೆಲ್ಲ ಆದ್ಮೇಲೆ ಇಲ್ಲಿ ಫೈನಲೈಸ್ ಪ್ರಾಡಕ್ಟ್ ಫಸ್ಟ್ ಈ ತರ ಬರುತ್ತೆ ಸರ್. ಓಕೆ, ಈ ತರ ಬಂದಾದ್ಮೇಲೆ ಒಂದ್ ಮೇಲ್ಗಡೆ ಒಂದ್ ಕ್ಯಾಪ್ ಬರುತ್ತೆ. ಇಲ್ಲಿ ನೋಡ್ಬೋದು, ಅವ್ರು ಸ್ಪೀಡು ಚೆಕ್ ಮಾಡ್ತಾರೆ, ಹೆಂಗಿದೆ ಸ್ಪೀಡು, ಎಕ್ಸ್ಟ್ರಾ ಇದೆಯಾ, ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕಂತ ಮಾಡಿದ್ದಾರೆ. ಅದನ್ನು ಇದು ಕರೆಂಟ್ ಹೊಡಿಯೋದು ಆತರ ಏನಾಗಲ್ವಾ? ಅವ್ರು ನೋಡಿ ಕೈಯಿಂದ ಮುಟ್ತಾ ಇದ್ದಾರೆ, ಕೈಯಿಂದ ಮುಟ್ಟಿದ್ರು ಕರೆಂಟ್ ಏನೂ ಆಗಲ್ಲ. ಓಕೆ 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 ಓಕೆ. ಫಸ್ಟ್ ನಾವು ಬಟ್ಟೆ ವಾಶ್ ಆಗ್ತಾ ಇದೆಯಾ ಅಂತ ನೋಡೋದು ಮುಂಚೆ ನಾವು ನೋಡ್ಬೇಕಾಗಿರೋದು ಯಾರು ಯೂಸ್ ಮಾಡ್ತಾ ಇದಾರೆ ಅವ್ರ ಸೇಫ್ಟಿ ನೋಡ್ಬೇಕು. ಅದ್ ನೋಡ್ಬಿಟ್ಟೆ ಅದಾದ್ಮೇಲೆ ಕ್ವಾಲಿಟಿ ಹೇಗ್ ಬಂದಿದೆ ಅಂತ ನೋಡಿರೋದು. ಇವಾಗ ನೀವು ಇದು ಒಂದು ತೋರಿಸ್ತೀನಿ ನೋಡಿ ಸರ್. ಇದು ನೀವು ನೋಡಿದ್ರಲ್ಲ, ಈ ತರ ಮಾಡಿದೀವಿ. ಇದ್ರ ಮೇಲೆ ಒಂದು ಕ್ಯಾಪ್ ಬರುತ್ತೆ. ನಾರ್ಮಲ್ ಆಗಿ ಬೇರೆ ವಾಷಿಂಗ್ ಮಿಷಿನ್ ದಲ್ಲೂ ನಾವು ರೀಟೇಲ್ ಮಾಡಿದಾಗ ಕಸ್ಟಮರ್ಸು ಹೇಳ್ತಾ ಇದ್ರು ಏನಂದ್ರೆ, ಸರ್ ಕ್ಯಾಪ್ ಹೊಡೆದೋಯ್ತು, ಇದು ಕೈಗೆ ಬಂತು, ಅದಕ್ಕೆ ನಾವು ಲೂಪ್ ಹೋಲ್ಸ್ ಅಂತ ಅವಾಗ ಹೇಳಿದ್ವಲ್ಲ, ಬೇರೆ ಕಂಪನಿದಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಆ ಲೂಪ್ ಹೋಲ್ಸ್ ಕವರ್ ಮಾಡಕ್ಕೆ ಈ ತರ ಮಾಡಿದೀವಿ. ನಾನು ಇವಾಗ ಈ ವಾಷಿಂಗ್ ಮಿಷಿನ್ ನೀರೆಲ್ಲ ಇದೆ, ನಾನು ಎತ್ತಿದ್ರು ಏನಾಗಲ್ಲ, ಏನೂ ಆಗಲ್ಲ. ಬೇರೆ ಗ್ರಿಪ್ ಇಲ್ಲ, ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಇಲ್ಲಿ ಎತ್ತಿದ್ರೆ ಇದು ಕೈಗೆ ಬಂದ್ಬಿಡುತ್ತೆ, ಸುತ್ತ ಗಮ್ ಹಾಕಿರ್ತಾರೆ ಅಷ್ಟೇ. ಹೌದು. ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಸೆಂಟರ್ ಬಾಡಿಗೆ ಮೋಲ್ಡ್ ಆಗಿರುತ್ತೆ ನೋಡಿ, ನೀವು ಎತ್ಬೇಕಂದ್ರೂ ಆರಾಮಾಗಿ ಎತ್ಕೊಳ್ಬಹುದು ಅಷ್ಟೇ. ಇವಾಗ ನೋಡಿ ನೀರ್ ಎಲ್ಲ ಇದೆ, ವೇಟ್ ಇದೆ, ಏನೂ ಆಗಲ್ಲ ವಾಷಿಂಗ್ ಮಿಷಿನ್. ನೋಡಿ ನೀರು ಕೂಡ ವರ್ಕ್ ಆಗ್ತಾ ಇದೆ, ಒಳಗೆ ನೋಡ್ತಾ ಇರ್ಬೋದು, ಎತ್ತಿ ಹಿಡಿತಾ ಇದೀವಲ್ಲ ನೋಡಿ. ಈ ತರ ಇದು ಯಾಕೆ ಟೆಸ್ಟ್ ಮಾಡ್ತೀವಿ ಅಂದ್ರೆ ಬಟ್ಟೆ 100% ಡೆಫಿನೆಟ್ಲಿ ಕ್ಲೀನ್ ಆಗೇ ಆಗತ್ತೆ. ಇದು ಮ್ಯಾನುಫ್ಯಾಕ್ಚರ್ ಮಾಡಾದ್ಮೇಲೆ ಇಂಪೆಲ್ಲರ್ ಎಲ್ಲ ಫಿಟ್ ಆದ್ಮೇಲೆ ನೀರು ಕೆಳಗಡೆಯಿಂದ ಲೀಕ್ ಆಗಬಾರ್ದು ಅಂತ ನೀರ್ ಹಾಕ್ಬಿಟ್ಟು ರನ್ ಮಾಡಿ ಚೆಕ್ ಮಾಡ್ತೀವಿ. ಪ್ರತಿಯೊಂದು ಮೆಷಿನ್ಗೆ ಎಲ್ಲ ಚೆಕ್ ಮಾಡಿ ಅದಾದ್ಮೇಲೆ ಪ್ಯಾಕ್ ಆಗತ್ತೆ. ಇಲ್ಲಿ ಕ್ವಾಲಿಟಿ ಚೆಕ್ ಆಗತ್ತೆ, ಕ್ವಾಲಿಟಿ ಚೆಕ್ ಆದ್ಮೇಲೆ ಈ ತರ ಪ್ಯಾಕ್ ಆಗತ್ತೆ. ಯಾಕಂದ್ರೆ ನೀವು ಎಲ್ಲಾದ್ರೂ ದೂರದಿಂದ ಹಳ್ಳಿಯಿಂದ ಬಂದಿರ್ತೀರಾ, ಬಿಸ್ನೆಸ್ ಮಾಡ್ಬೇಕಂತ ಒಂದು 20 ಮಿಷಿನ್ ತಗೊಂಡ್ ಹೋಗ್ತೀರಾ, ಅದ್ರಲ್ಲಿ ನಿಮ್ಗೆ ಏನು ಕಷ್ಟ ಆಗ್ಬಾರ್ದು, ಆರಾಮಾಗಿ ಸೇಲ್ ಮಾಡಬೇಕು, ಕಸ್ಟಮರ್ಗೂ ಕ್ವಾಲಿಟಿ ಚೆನ್ನಾಗಿರ್ಬೇಕು. ರಿಮ್ಶಾ ಬ್ರ್ಯಾಂಡ್ ಅಂತ ನಾವು ಮಾಡ್ತಾ ಇರೋದು ಯಾಕಂದ್ರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಬಾರ್ದು ಸರ್. ಕ್ವಾಲಿಟಿ ಎಲ್ಲ ಇಲ್ಲೇ ಚೆಕ್ ಮಾಡಿ ಕೊಡ್ತೀವಿ. ನೀವು ಬೇರೆ ತಗೊಂಡೋಗಿ ಸೇಲ್ ಮಾಡಿ, ಕನ್ಸ್ಯೂಮರ್ ಬೇರೆ ಯೂಸ್ ಮಾಡಬೇಕು, ಮೇಂಟೆನೆನ್ಸ್ ಏನು ಇರಲ್ಲ. ಎಕ್ಸಲೆಂಟ್, ಸೂಪರ್. ನೋಡ್ತಾ ಇದೀರಲ್ವಾ, ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾ ಇದ್ರೆ ಇಲ್ಲಿ ಕ್ವಾಲಿಟಿ ಚೆಕ್ ಕೂಡ ಮಾಡ್ತಾರೆ. ನಾವು ಕೇಳಿದ್ವಿ ಕ್ವಾಲಿಟಿ ಚೆಕ್ ಆಗುತ್ತೆ ಅದಾಗುತ್ತೆ ಅಂತ ಹೇಳ್ಬಿಟ್ಟು, ಒಂದು ಲೆಟ್ರೇಟಲ್ಲಿ ಒಂದು ಟೆಂಪ್ಲೇಟಲ್ಲಿ ಅಷ್ಟೇ ಬರೆದಿರ್ತಾರೆ ಕ್ವಾಲಿಟಿ ಚೆಕ್ ಆಗಿರುತ್ತೆ, ಇಷ್ಟು ಪಾಯಿಂಟಲ್ಲಿ ಚೆಕ್ ಮಾಡಿರ್ತೀವಿ ಅಂತ ಹೇಳ್ಬಿಟ್ಟು. ನಿಮಗೆ ಮ್ಯಾನ್ಯುಯಲ್ ಆಗಿ ತೋರಿಸ್ತಾ ಇದೀವಿ, ಈ ಥರ ಚೆಕ್ ಆಗಿರುತ್ತೆ. ಯಾಕಂದರೆ ನೀರು ಕೆಳಗಿಳಿತಕ್ಕಂಥದ್ದು ಅಥವಾ ಗ್ರೌಂಡ್ ಆಗ್ತಕ್ಕಂಥದ್ದು, ಕರೆಂಟ್ ಹೊಡಿಯುತ್ತಾ ಅದೆಲ್ಲ ಇರುತ್ತೆ ಮನಸ್ಸೊಳಗಡೆ. ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ, ಅದೇ ಥರ ಚೆಕ್ ಮಾಡಿಬಿಟ್ಟು ಕೊಡ್ತಾರೆ. ನಿಮಗೆ ಸಿಂಗಲ್ ಪೀಸ್ ಬೇಕಂದ್ರೂ ಕೊಡ್ತಾರೆ, ಹೋಲ್ಸೇಲಲ್ಲಿ ಬಿಸ್ನೆಸ್ ಮಾಡಬೇಕಂದ್ರೂ ಕೊಡ್ತಾರೆ. ಇಲ್ಲ ನಾನು ದೊಡ್ಡದಾಗಿ ನನ್ನ ಬ್ರ್ಯಾಂಡ್ದೇ ನಾನು ಬಿಸ್ನೆಸ್ ಮಾಡಬೇಕಂದ್ರೆ ಅವ್ರಿಗೂ ಕೂಡ ಇದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ತಾರೆ. ಸರ್ 1, 10, 100, 1000 ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ನೀವು ತಗೊಳ್ಬಹುದು. ಕೆಪಾಸಿಟಿ ಇದೆಯಾ? 100% ಸರ್. 10,000 ಗೋಡೌನ್ ನೋಡ್ಬೋದು. ಈ ಗೋಡೌನ್ ಎಲ್ಲ ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವು, ಅಲ್ಲೆಲ್ಲ ವಾಷಿಂಗ್ ಮಿಷಿನ್ ತುಂಬಿರೋದು, ಇಲ್ಲೂ ವಾಷಿಂಗ್ ಮಿಷಿನ್ ತುಂಬಿರೋದು.
ನಿಜವಾಗ್ಲೂ ಒಂದು ಸ್ಟೋರಿನೇ ಕ್ರಿಯೇಟ್ ಮಾಡ್ಬೋದು. ಸರ್ ನಾವು ಅದಕ್ಕೋಸ್ಕರ ನಿಮ್ಗೆ ಕರೆದಿರೋದು, ಯಾಕಂದ್ರೆ ನಿಮ್ ವೀಕ್ಷಕರಿಗೆ ಗೊತ್ತಾಗಬೇಕು. ನಾವು ನೋಡಿ ಫಸ್ಟೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಲಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿಲ್ಲ ಅದೇ ತರ ಮಾಡಲಿಲ್ಲ. ಅದಕ್ಕೋಸ್ಕರ ಬೇರೆ ಅವರು ಡಿಸ್ಟ್ರಿಬ್ಯೂಟರ್ ಮಾಡಬೇಕಾ, ರಿಟೇಲ್ ಮಾಡಬೇಕಾ, ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ತಗೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾ ಇರುತ್ತೆ. ನೋಡಿ 3220 ರೂಪಾಯಿ ಪ್ಲಸ್ GST ಇಂದಲೂ ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ವಾಷಿಂಗ್ ಮಿಷನ್ 7.5 kg. ಯಾರಿಗೆಲ್ಲ ಬೇಕು ಡಿಸ್ಪ್ಲೇ ಮಿಲ್ಲರ್ ನಂಬರಿಗೆ ಫೋನ್ ಮಾಡಿ. ಅದಾದ ನಂತರ 4999 ರೂಪಾಯಿಗೆ ಯಾವುದೇ GST ಇಲ್ಲ, ಇನ್ಕ್ಲೂಸಿವ್ ಆಫ್ GST. 10.5 kg ವಾಷಿಂಗ್ ಮಿಷನ್ ಕೊಡ್ತಾರೆ, ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. ಡೆಫಿನೆಟ್ಲಿ ಸರ್, ಅಕ್ರಾಸ್ ಇಂಡಿಯಾ ಕೊರಿಯರ್ ಫೆಸಿಲಿಟಿನೂ ಇರುತ್ತೆ. ನೀವು ರಿಟೇಲ್ ಏನಾದ್ರು ನೀವು ಕಸ್ಟಮರ್ ಒನ್ ಪೀಸ್ ಪರ್ಚೇಸ್ ಮಾಡಬೇಕಾ ಎಲ್ಲಾದ್ರೂ ಇರಲಿ, ಅದನ್ನು ಕೂಡ ಇರುತ್ತೆ. ನೀವು ಕಾಲ್ ಮಾಡಿ. ನೀವೇನಾದ್ರೂ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಪ್ರತಿಯೊಂದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಂದ್ರೆ ನೀವೇನು ಹೊರಗಡೆ ಆಲ್ರೆಡಿ ಫ್ರಾಂಚೈಸಿ ದೊಡ್ಡ ಬ್ರ್ಯಾಂಡ್ ಹತ್ರ ಸ್ವಲ್ಪ ಮಾತುಕತೆ ಆಡಿ ಏನು ತಗೊಂಡಿದ್ದೀರೋ ಆ ರಿಸ್ಕ್ ಇರೋದಿಲ್ಲ. ಅಯ್ಯೋ ಈ ಬ್ರ್ಯಾಂಡ್ ಕೇಳ್ತಾ ಇದ್ರೆ ಕಳಿಸಿ 5 ಪೀಸ್ ಕಳಿಸಿ 10 ಪೀಸ್ ಕಳಿಸಲ್ಲ. 1000 ಪೀಸ್ ನಿಮ್ಮ ಬ್ರ್ಯಾಂಡಲ್ಲೇ ಬೇಕು ಅಂದರೆ ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತಾರೆ. ಎಸ್ ಸರ್, ಇವಾಗ ಮ್ಯಾನುಫ್ಯಾಕ್ಚರಿಂಗ್ ನೋಡಿದಿರಾ, ಕ್ವಾಲಿಟಿ ಚೆಕ್ ನೋಡಿದಿರಾ, ಹೇಗಿದೆ, ಹೇಗೆ ಬಾಕ್ಸ್ ಆಗುತ್ತೆ ಎಲ್ಲ ನೋಡಿದಿರಾ. ಇವಾಗ ನಿಮಗೆ ಡಿಫ್ರೆನ್ಸ್ ಹೇಗೆ ಗೊತ್ತಾಗಬೇಕು, 7.5 kg ಏನು 10.5 kg ಏನು ಕಸ್ಟಮರ್ ಗೊತ್ತಾಗಬೇಕಂದ್ರೆ ಹೇಗಂತ ಹೇಳ್ಕೊಡ್ತೀನಿ. ಇದು 7.5 kg ಸರ್. ನೋಡಕ್ ನೋಡಿ ಈ ತರ ಇದೆ, ಆರಾಮಾಗಿ ನೀವು ಎತ್ಕೊಳ್ಬಹುದು, ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಜಾಗ ಕಮ್ಮಿ ತಗೊಳತ್ತೆ, ನೀರು ಕಮ್ಮಿ ತಗೊಳತ್ತೆ. ಇನ್ನೊಂದು ಇದಕ್ಕೆ ಈ ತರ ಕ್ಯಾಪ್ ಬರುತ್ತೆ, ನಿಮಗೆ ಒಳಗಡೆ ನೀರು ನೀವು ಹಾಕೊಳ್ಬಹುದು ಇಲ್ಲಿಂದಾನೆ. ಅದೇ ತರ ನಿಮಗೆ 10.5 kg ಬರುತ್ತೆ. 10.5 kg ಟ್ರಾನ್ಸ್ಪರೆಂಟ್ ಲಿಡ್ ಬರುತ್ತೆ, ಒಂದು ಬಜರ್ ಬರುತ್ತೆ. ನಾವು ಫ್ರೀ ಆಗಿ ಈ ಪೈಪ್ ಕೊಡ್ತೀವಿ ಸರ್. ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ತಗೊಳ್ಬೇಕಂದ್ರೆ 300 rupees ಆಗುತ್ತೆ ಪೈಪು. ಈ ಪೈಪ್ ಕೊಡ್ತೀವಿ. ಯಾಕೆ ಈ ಪೈಪ್ ಕೊಡ್ತೀವಿ ಅಂದ್ರೆ, ಈ ಮೆಷಿನ್ ಅಲ್ಲಿ ನೀವು ಬಕೆಟ್ ಇಂದ ನೀರ್ ಹಾಕ್ಬೇಕಂದ್ರೂ ನೀರ್ ಹಾಕೊಳ್ಬಹುದು, ನಲ್ಲಿಂದ ನೀರ್ ಕನೆಕ್ಟ್ ಮಾಡ್ಕೊಳ್ಬೇಕಂದ್ರೂ ನೀರ್ ಕನೆಕ್ಟ್ ಮಾಡ್ಕೊಳ್ಬಹುದು. ಇದು ಆಚೆ ಕಡೆಯಿಂದ ನೋಡಕ್ಕೆ ಡಿಫ್ರೆನ್ಸ್ ಇದು. ಇನ್ನೊಂದು ಒಳಗಡೆ ನೋಡಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಸರ್. ಇಲ್ಲಿದೆ ನೋಡಿ, ಇದು 7.5 kg ವಾಷಿಂಗ್ ಮಿಷಿನ್. ಇದು ಒಳಗಡೆ ನೀವು ನೋಡಿದ್ರೆ 6 ಬ್ಲೇಡ್ಸ್ ಇದೆ. 1 2 3 ಅಂತ 6 ಬ್ಲೇಡ್, 6 ಗೆರೆ ಇದೆ ಇದರಲ್ಲಿ. 10.5 kg ಅಲ್ಲಿ ನೋಡಿ 9 ಗೆರೆ ಬರುತ್ತೆ. ಅವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ ತೋರಿಸಿದ್ವಿಲ್ಲ, ಇದೇ ತರ 9 ಗೆರೆ ಬರುತ್ತೆ ಇದರಲ್ಲಿ. ಇವಾಗ ನಾನು ನಿಮ್ಗೆ ಏನ್ ಡಿಫ್ರೆನ್ಸ್ ಇದೆ ನೋಡಕ್ಕ ಅಂತ ತೋರಿಸ್ಕೊಟ್ಟಿದೀನಿ. ಹಾಗೆ ವರ್ಕ್ ಮಾಡಿ ತೋರಿಸ್ತೀನಿ. ಇವಾಗ ಡೆಮೋ ಹಾಕ್ತಾರೆ, ನೀರ್ ಹಾಕ್ಬಿಡ್ತಾರೆ ಅವರು. ಅದಾದ್ಮೇಲೆ ಶೂಸು ಆಗ್ಬೋದು, ಮ್ಯಾಟ್ಸ್ ಆಗ್ಬೋದು, ಬಟ್ಟೆ ಆಗ್ಬೋದು. ಇದೇ ಅದು ಅಂತ ಏನು ಇಲ್ಲ ಸರ್, ಏನ್ ಬೇಕಾದ್ರೂ ಹಾಕೊಂಡು ವಾಶ್ ಮಾಡ್ಕೊಳ್ಳಿ. ತೋರಿಸ್ಬಿಡಿ ಮತ್ತೆ. ಇವಾಗ ತೋರಿಸ್ಬಿಡ್ತೀನಿ ನೋಡಿ ಸರ್. ನೀರು ಹಾಕೋಬಹುದು ನೋಡಿ, ಈ ತರ ಬಕೆಟ್ ಅಲ್ಲೂ ಹಾಕೊಂಡ್ಬೋದು ನೀವು ನೀರು. ವಾಟರ್ ಲೆವೆಲ್ ಇದೆ ನೋಡಿ ಅದರಲ್ಲಿ. ಅಲ್ಲಿ ಮೇಲ್ಗಡೆ ಕಾಣಿಸುತ್ತೆ ಒಂದು ಸ್ಟಿಕ್ಕರ್ ಇದೆ, ವಾಟರ್ ಲೆವೆಲ್ ಅಂತ. ಅಲ್ಲಿ ತನಕ ನೀರು ಹಾಕೊಂಡ್ಬೋದು ನೀವು. ಅಷ್ಟು ಹಾಕಿದ್ರೆ ಸಾಕು. ಹೌದು. 2 ಬಕೆಟ್ ನೀರು ಸರ್. 2 ಬಕೆಟ್ ನೀರಲ್ಲಿ ಆರಾಮಾಗಿ ಮಾಡ್ಕೊಳ್ಬಹುದು. ನೀವು ನಾರ್ಮಲ್ ಆಗಿ ವಾಷಿಂಗ್ ಮಿಷಿನ್ ನಲ್ಲಿ ನೋಡಿರ್ತೀರಾ, 1 ಗಂಟೆ ಓಡುತ್ತೆ, ಸೋಕಿಂಗ್ ಆಪ್ಷನ್ ಇರುತ್ತೆ, ಅದೆಲ್ಲ ಏನ್ ಬೇಕಾಗಿರಲ್ಲ. ಫುಲ್ ಗಲೀಜಾಗಿದ್ರೆ ನಿಮ್ ಬಟ್ಟೆ 15 ನಿಮಿಷ ಸರ್, ಮ್ಯಾಕ್ಸಿಮಮ್ 15 ನಿಮಿಷ ಫುಲ್ ಗಲೀಜಾಗಿದ್ರೆ. ಇಲ್ಲ ಏನ್ ಗಲೀಜ್ ಇಲ್ಲ ಅಂದ್ರೆ 5 ನಿಮಿಷ ಸಾಕು. ನೆಕ್ಸ್ಟ್ ನೀರ್ ಹಾಕಿದ್ರು, ನೆಕ್ಸ್ಟ್ ಟೈಮ್ ಪ್ರೊಸೀಜರ್. ಇವಾಗ ನೋಡಿ ನೀರ್ ಹಾಕಿದ್ರಲ್ಲ, ಇವಾಗ ರೊಟೇಟ್ ಮಾಡ್ತೀನಿ. 15 ಮಿನಿಟ್ಸ್ ರೊಟೇಟ್ ಮಾಡಿದ್ವಿ. 15 ನಿಮಿಷ. ಹೌದು, ಇದು 15 ನಿಮಿಷಕ್ಕೆ ರೊಟೇಟ್ ಮಾಡ್ತೀನಿ. ಅದು ಕೂಡ ಸೆಟ್ ಮಾಡಿದಾರೆ, ನೋಡ್ತಾ ಇರ್ಬೋದು. 15 ಮಿನಿಟ್ಸ್ ರೊಟೇಟ್ ಮಾಡಿದೀನಿ. ಇವಾಗ ಒಳಗಡೆ ನೀವು ಸ್ಪೀಡ್ ನೋಡ್ಬೋದು, ಹೆಂಗ್ ರೊಟೇಟ್ ಆಗ್ತಾ ಇದೆ ಅಂತ ಸ್ಪೀಡ್ ನೋಡ್ಬೋದು. ಇವಾಗ ಪೌಡರ್ ಹಾಕೊಳ್ತೀವಿ ಸರ್. ನೋಡಿ ಇದು ರೊಟೇಟ್ ಆಗ್ತಾ ಇರುತ್ತೆ. ಅವಾಗ್ಲೇ ನೀವು ಇದು ಡಿಟರ್ಜೆಂಟ್ ಹಾಕೊಂಡ್ರೆ ನೀವು ಕೈಯಿಂದ ಮಿಕ್ಸ್ ಮಾಡೋದು ಏನ್ ಬೇಕಾಗಿರಲ್ಲ, ಅದೇ ಆಟೋಮೆಟಿಕ್ ಆಗಿ ಮಿಕ್ಸ್ ಆಗಿಬಿಡುತ್ತೆ. ಇದ್ರಲ್ಲಿ ಹಾಕೊಳ್ತೀವಿ. ಅದಾದ್ಮೇಲೆ ಅದ್ರಲ್ಲಿ ಶೂ ಹಾಕಿ ತೋರಿಸ್ತೀನಿ, ಇದ್ರಲ್ಲಿ ಬಟ್ಟೆ ಹಾಕಿ ತೋರಿಸ್ತೀನಿ ಸರ್. ಓಕೆ ಸರ್, ಯಾಕಿ ಸರ್ ಪೌಡರ್? ನೀವು ಇದೇ ಪೌಡರ್ ಅಂತ ಇನ್ನೊಂದು ವಾಷಿಂಗ್ ಮಿಷಿನ್ ಅಲ್ಲಿ ಹೇಳ್ತಾರೆ, ಲಿಕ್ವಿಡೇ ಆಗ್ಬೇಕು, ಇದೇ ಪೌಡರ್ ಆಗ್ಬೇಕು, ವಾಷಿಂಗ್ ಮಿಷಿನ್ ಬೇರೆ ಪೌಡರ್ ಬರುತ್ತೆ. ಅದೆಲ್ಲ ಸುಮ್ನೆ ಮಾರ್ಕೆಟಿಂಗ್ ಗಿಮಿಕ್ ಮಾಡ್ತಾರೆ ಸರ್. ಇದರಲ್ಲಿ ಏನಿಲ್ಲ, ಯಾವ ಪೌಡರ್ ಬೇಕಂದ್ರೂ ಹಾಕೊಳ್ಳಿ. ಪೌಡರ್ ಆಗ್ಬಾರ್ದಾ, ಪೌಡರ್ ಇಲ್ವಾ ನಿಮ್ಮ ಮನೆಯಲ್ಲಿ, ಹಾಗೆ ಬಟ್ಟೆ ಹಾಕೊಳ್ಳಿ, ಆರಾಮಾಗಿ ಅದನ್ನು ಕ್ಲೀನ್ ಮಾಡ್ಕೊಳತ್ತೆ. ಆ ತರ ಕ್ವಾಲಿಟಿ ಇದೆ ಸರ್ ಇದರಲ್ಲಿ. ಇವಾಗ ಶೂ ಹಾಕ್ತಾರೆ ನೋಡಿ, ಶೂ ಹಾಕಿದ್ರಲ್ಲಿ ಬಿಫೋರ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಅದು ಹಾಕಿದ್ರು, ಮ್ಯಾಟ್ಸು ಹಾಕಿ ಮ್ಯಾಟ್. ಇನ್ನೊಂದು, ನಿಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಅಲ್ಲಿ ಶೂ ಹಾಕ್ಬಿಟ್ರೆ, ಮ್ಯಾಟ್ಸ್ ಹಾಕ್ಬಿಟ್ರೆ ಅದ್ರಲ್ಲಿ ಮಣ್ಣು ಬರುತ್ತಲ್ಲ, ಕೆಳಗಡೆ ಹೋಗಿ ಸೆಟಲ್ ಆಗ್ಬಿಡುತ್ತೆ. ಫಿಲ್ಟರ್ ಜಾಮ್ ಆಯ್ತು, ಅದ್ ಕ್ಲೀನ್ ಮಾಡಿ, ಇದು ಕ್ಲೀನ್ ಮಾಡಿ ಅಂತ ಇರುತ್ತೆ. ಇದರಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಮಾಡಿದ್ವಿ. ಎಲ್ಲ ಕ್ಲೀನ್ ಆದ್ಮೇಲೆ ಡ್ರೈನ್ ಔಟ್ ಹೇಗಾಗತ್ತೆ ಅದು ತೋರಿಸ್ಕೊಡ್ತೀವಿ. ಈ 10.5 kg ಬಟ್ಟೆ ಹಾಕಿ ತೋರ್ಸೋಣ ಇವಾಗ. ನೋಡಿ, ಒಂದು ಪ್ಯಾಂಟು, ಇದರಲ್ಲಿ ಶರ್ಟ್ ನೋಡಿ ಹೇಗಿದೆ ಅಂತ, ಕಾಲರ್ ಎಲ್ಲ ಹೇಗಿದೆ ಅಂತ ನೋಡ್ಕೊಳ್ಳಿ.
ಇದರ ಟವಲ್ಸ್ ಬೇಕಾದ್ರೆ ಹಾಕೊಬೋದು. ಓಕೆ, ಚಿಕ್ಕದಾಗಿರೋ ದೊಡ್ಡ ಅಂದ್ರೆ ಇದೊಂಥರ ಬ್ಯಾಚುಲರ್ಸ್ಗಂತೂ ಮಾಡಿಸಿರೋ ವಾಷಿಂಗ್ ಮಿಷನ್ ಅನ್ಸುತ್ತೆ. ಕೆಲವರು ಎಲ್ಲೆಲ್ಲೋ ಬೇಗ ಶಿಫ್ಟ್ ಆಗ್ತಾ ಇರ್ತಾರೆ. ಹೌದು, ನಾವು ಇವಾಗ ಬೆಂಗಳೂರಲ್ಲಿ ನೀವು ನೋಡ್ಬೇಕಂದ್ರೆ IT ಕಂಪನಿದವರು ಜಾಸ್ತಿ ಜನ ಇದ್ದಾರೆ, PG ದಲ್ಲಿ ಇದ್ದವರು ಇದ್ದಾರೆ. 5,000 ತಿಂಗಳಿಗೆ ಕೊಡ್ತಾರೆ ವಾಶ್ ಮಾಡಕ್ಕೆ. 5,000ದಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನೇ ಬರುತ್ತೆ. 10 ವರ್ಷ ಇಲ್ಲ 12 ವರ್ಷ 20 ವರ್ಷ ಯೂಸ್ ಮಾಡ್ಕೊಳ್ಳಿ, ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನೊಂದು ನಿಮ್ಗೆ ಅದರಲ್ಲಿ 360 ಡಿಗ್ರಿ ರೊಟೇಷನ್ ಅಂತ ಹೇಳಿದ್ವಿವಲ್ಲ ಸರ್, ನೀವು ಇದ್ರಲ್ಲಿ ನೋಡ್ಬೋದು, ನಾವು ಬೇರೆ ಮೇಲ್ಗಿಂದ ಒಂದೊಂದಾಗಿ ಬಟ್ಟೆ ಹಾಕಿದ್ವಿ. ಅದೇ ಏನಾಗತ್ತೆ, ರೊಟೇಟ್ ಆಗ್ತಾ ಆಗ್ತಾ ಕೆಳಗಡೆ ಮೇಲ್ಗಡೆ ಎಲ್ಲ ಹೋಗ್ಬಿಡುತ್ತೆ. ಮೇಲ್ಗಡೆ ಇರೋದ್ ಬಟ್ಟೆ ಎಲ್ಲ ಕೆಳಗಡೆ ಹೋಗುತ್ತೆ, ಕೆಳಗಡೆ ಇರೋದ್ ಬಟ್ಟೆ ಎಲ್ಲ ಮೇಲ್ಗಡೆ ಬರುತ್ತೆ. ಅದಕ್ಕೆ 100% ಕ್ಲೀನ್ ಆಗುತ್ತೆ. ಅದರಲ್ಲಿ ನೀವು ಕಲರ್ ನೋಡ್ಬೋದು ನೋಡಿ, ಆ ಕಡೆಗೂ ತಿರುಗುತ್ತೆ, ಈ ಕಡೆಗೂ ತಿರುಗುತ್ತೆ. ಅಂದ್ರೆ ಎರಡೂ ಕಡೆ ಆಪೋಸಿಟ್ ಆಗಿ ತಿರುಗುತ್ತೆ. ನಾವು ಇವಾಗ ಆಗಿ 5 ನಿಮಿಷನೂ ಆಗ್ಲಿಲ್ಲ, ಅದ್ರಲ್ಲಿ ನೀವು ಕೊಳೆ ಕಲರ್ ಹೇಗ್ ಬರ್ತಾ ಇದೆ ಅಂತ ಅದ್ರಲ್ಲಿ ನೋಡ್ಬೋದು ನೋಡಿ ಸರ್. ನೀವು ಇನ್ನೊಂದು ರಾತ್ರಿ ಆಗ್ಬಿಟ್ಟು ಸೋಕ್ ಮಾಡೋದ್ ಬಿಟ್ಬಿಡಿ, ಬೆಳಗ್ಗೆ ಬಂದು ಆನ್ ಮಾಡಿ, ಆ ತರ ಏನ್ ಬೇಕಾಗಿರಲ್ಲ. ಡೈರೆಕ್ಟ್ ಆಗಿ ನೀರ್ ಹಾಕಿ ನೀವು ಡೈರೆಕ್ಟ್ ಆಗಿ ಡಿಟರ್ಜೆಂಟ್ ಹಾಕ್ಬಿಟ್ಟು ಈ ತರ ಬಟ್ಟೆ ಹಾಕೊಳ್ಳಿ. ಈ ಕ್ಲೋಸ್ ಮಾಡಾದ್ಮೇಲೆ 7.5 kg ಈ ತರ ಕಾಣಿಸುತ್ತೆ. 10.5 kg ಈ ತರ ಟ್ರಾನ್ಸ್ಪರೆಂಟ್ ಲಿಡ್ ಇರುತ್ತೆ. ಟ್ರಾನ್ಸ್ಪರೆಂಟ್ ಲಿಡ್ ಇದ್ರೆ ನಿಮ್ಗೆ ಒಳಗಡೆ ಹೆಂಗ್ ಕ್ಲೀನ್ ಆಗ್ತಾ ಇದೆ ಎಲ್ಲ ನೀವು ನೋಡ್ಕೊಳ್ಬಹುದು. ಇನ್ನೊಂದು ನಿಮ್ಗೆ ಇದ್ರಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ನೀವು ಏನಾದ್ರೂ ಕೆಲಸ ಮಾಡ್ತಾ ಇದೀರಾ, ಆನ್ ಮಾಡ್ಬಿಟ್ಟು ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದೀರಾ, ನಿಮ್ಗೆ ಗೊತ್ತಾಗ್ಲಿಲ್ಲ ಆಫ್ ಆಗ್ತಾ ಇರೋದಂತ, ಅದಕ್ಕೆ ನಾವು ಇದ್ರಲ್ಲಿ ಬಜರು ಕೊಟ್ಟಿದೀವಿ. ಬಜರ್ ಸಹ ಸೌಂಡ್ ಬರುತ್ತೆ. ಸೌಂಡ್ ಬಂದಾದ್ಮೇಲೆ ಅದೇ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಅವಾಗ ನೀವು ಬೇರೆ ಬಂದು ಡೋರ್ ಓಪನ್ ಮಾಡಿಬಿಟ್ಟು ಎಷ್ಟು ಬಟ್ಟೆ ಇದೆ ಅದು ತೆಗ್ಬಿಟ್ಟು ಡ್ರೈನ್ ಔಟ್ ಮಾಡಬೇಕು. ಇಲ್ಲಿ ಇದೆಯಲ್ಲ, ಇದೆ ಎಕ್ಸ್ಟ್ರಾ ಪೈಪ್, ಅಲ್ಲಿದೆಲ್ಲ ಕೆಳಗಡೆ ಹೋಗುತ್ತೆ. ಹೌದು ಸರ್. ಇನ್ನೊಂದು ಹೊಸ ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ಮಿಷಿನ್ ಅಲ್ಲಿ ಒಂದು ಎಕ್ಸ್ಟ್ರಾ ಸ್ವಿಚ್ ಕೊಟ್ಟಿರ್ತಾರೆ, ಇದು ಕೊಟ್ಟಿರ್ತಾರೆ, ಸೆನ್ಸರ್ ಕೊಟ್ಟಿರ್ತಾರೆ. ಅದರಲ್ಲಿ ಸೆನ್ಸರ್ ಏನಾದ್ರು ಹೋಗ್ಬಿಟ್ರೆ ಮಿಷಿನ್ ವರ್ಕ್ ಆಗಲ್ಲ, 5,000 ಕೊಡಿ 4,000 ಕೊಡಿ ಅಂತ ಆ ತರ ಸರ್ವಿಸ್ ಚಾರ್ಜ್ ಎಲ್ಲ ತಗೊಳ್ತಾರೆ. ಇದು ಬಹಳ ಸಿಂಪಲ್ ಆಗಿ ಮಾಡಿದ್ವಿ. ಒಂದು ಟೈಮರ್ ಇದೆ, ನಿಮಗೆ ಮೋಟರ್ ಇದೆ, ಕೆಪಾಸಿಟರ್ ಇದೆ, ಔಟ್ಲೆಟ್ ಪೈಪ್ ಇದೆ. ಔಟ್ಲೆಟ್ ನೀವು ನೀರು ಆಚೆ ಬಿಡಬೇಕಂದ್ರೂ ಅದಕ್ಕೆ ನಾವು ಸ್ವಿಚ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂದ್ರೆ, ಸ್ವಿಚ್ ಇದ್ರೆ ಕೆಳಗಡೆ ಫಿಲ್ಟರ್ ಇರುತ್ತೆ, ಫಿಲ್ಟರ್ ಜಾಮ್ ಆದ್ರೆ 6 ತಿಂಗಳಿಗೆ ಒಂದ್ಸಲಿ ನೀವು ಇಂಪೆಲ್ಲರ್ ಕ್ಲೀನ್ ಮಾಡಿಸಿ ಇದೆಲ್ಲ ಇಲ್ಲ ಇರುತ್ತೆ. ಇದರಲ್ಲಿ ಏನಿಲ್ಲ, ಮೇಂಟೆನೆನ್ಸೇ ಇಲ್ಲ. ನೀವೆಲ್ಲ ಬಿಟ್ಬಿಟ್ರೆ ಗಲೀಜೆಲ್ಲ ಆಚೆ ಹೋಗ್ಬಿಡುತ್ತೆ, ನಿಮ್ ಬೆಟ್ಟ ಎಲ್ಲ ಕ್ಲೀನ್ ಆಗಿ ಆಗ್ಬಿಡುತ್ತೆ ಸರ್. ಇದೆಲ್ಲ ವಾಷಿಂಗ್ ಮಿಷಿನ್ ಡೆಮೋ ಎಲ್ಲ ಹೇಳಾಯ್ತು, ಹೇಗೆ ಯೂಸ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ವಿ. ಇವಾಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆಯಾ ಸರ್, ರಿಮ್ಶಾ ವಾಷಿಂಗ್ ಮಿಷಿನ್ ಅಲ್ಲಿ ನಿಮ್ಗೆ ಬೇರೆ ಸೇವಿಂಗ್ ಇರೋದು. ಫಸ್ಟ್ ಜಾಗ ಸೇವ್ ಆಗುತ್ತೆ, ಬಹಳ ಕಡಿಮೆ ಜಾಗ ತಗೊಳ್ಳತ್ತೆ. ನೀರ್ ಸೇವ್ ಆಗುತ್ತೆ, 2 ಬಕೆಟ್ ನೀರಲ್ಲಿ ನೀವು ಆರಾಮಾಗಿ ವಾಶ್ ಮಾಡ್ಕೊಳ್ಬಹುದು. ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಹೆಂಗ್ ಸೇವ್ ಆಗುತ್ತೆ ಅಂದ್ರೆ, ನಾರ್ಮಲ್ ವಾಷಿಂಗ್ ಮಿಷಿನ್ಗೆ ದೊಡ್ಡ ಪ್ಲಗ್ ಪಾಯಿಂಟೇ ಇರಬೇಕು, UPS ಅಲ್ಲಿ ವರ್ಕ್ ಆಗಲ್ಲ. ಈ ನಮ್ ವಾಷಿಂಗ್ ಮಿಷಿನ್ ಆರಾಮಾಗಿ ನೀವು UPS ಅಲ್ಲೂ ಯೂಸ್ ಮಾಡಬಹುದು. UPS ಅಲ್ಲೂ ಯೂಸ್ ಮಾಡಬಹುದು. ಇನ್ನೊಂದು ಟ್ರಾವೆಲರ್ಸ್ ಇರ್ತಾರೆ, ಕ್ಯಾರವಾನ್ ಎಲ್ಲ ತಗೊಂಡು ಹೋಗ್ತಾರೆ, ಅದು ಹೊಸ ಟ್ರೆಂಡ್, ನೀವು ನೋಡಿದೀರಾ. ಕಾರ್ದಲ್ಲೆಲ್ಲ ಮನೆ ಎಲ್ಲ ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರು ವಾಶ್ ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ. ಈ ಒಂದು ವಾಷಿಂಗ್ ಮಿಷಿನ್ ನೀವು ಇಟ್ಕೊಂಡ್ರೆ ಕಾರಲ್ಲಿ ನಿಮ್ ಬ್ಯಾಟ್ರಿ ಇರುತ್ತಲ್ಲ, ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರು ಆರಾಮಾಗಿ ರನ್ ಮಾಡಬಹುದು. ನಿಮ್ಗೆ ಅದ್ ನಾನು ಹೇಳ್ಕೊಡ್ತಾ ಇರೋದು ಯಾಕಂದ್ರೆ, ಇದರಲ್ಲಿ ಪವರ್ ಕನ್ಸಂಪ್ಷನ್ ಬಹಳ ಕಡಿಮೆ ಆಗುತ್ತೆ. ಇವಾಗ ನೀವು 4 ಗಂಟೆ ಇಲ್ಲಾಂದ್ರೆ 5 ಗಂಟೆ ಯೂಸ್ ಮಾಡಿದ್ರೆ ಈ ವಾಷಿಂಗ್ ಮಿಷಿನ್ ನಿಮ್ಗೆ 1 ಯೂನಿಟ್ ಯೂಸ್ ಆಗುತ್ತೆ ಸರ್, ಅಷ್ಟೇ. ಅದಕ್ಕೆ ಫೀಲ್ಡ್ಗೆ ಹೊಸಬ್ರು ಬರ್ತಾ ಇರಬೇಕು, ಹೊಸ ಇನೋವೇಷನ್ ಮಾಡ್ತಾ ಇರಬೇಕು. ಆ ತರ ನಾವು ಬರ್ತಾ ಇದ್ರೆ, ಇವಾಗ ನೋಡಿ ನಾವು ನಿಮ್ಗೆ ಹೇಳಿದ್ವಿ ಯಾಕೆ ಮಾಡಿದ್ವಿ ಅಂತ. ನಮಗೂ ಬೇಕಾಗಿರತ್ತೆ, ಅದೇ ಕಸ್ಟಮರ್ ಬೇಕಾಗಿದೆ ಅಂತ ಈ ತರ ಮಾಡಿದ್ವಿ. ನಿಮ್ಗೆ ಬೇರೆ ಸೇವಿಂಗೇ ಇರಬೇಕು, ಕಾಸ್ಟ್ ಅಲ್ಲೂ ಸೇವಿಂಗ್, ಪ್ರೈಸ್ ಅಲ್ಲೂ ಸೇವಿಂಗ್, ನಿಮ್ಗೆ ನೀರು ಸೇವಿಂಗ್, ಎಲೆಕ್ಟ್ರಿಸಿಟಿ ಸೇವಿಂಗ್, ಎಲ್ಲ ಸೇವಿಂಗ್. ಓಕೆ ನೋಡಿ, ಇಷ್ಟೆಲ್ಲ ಏನಕ್ಕೆ ಅಂದರೆ ಈ ಥರ ವರ್ಕ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಮೇನ್ ಆಗಿ ಬೇಸ್ ಬಂದ್ಬಿಟ್ಟು ಏನು ಈ ರಿಶ್ಮಾ ಸಂಸ್ಥೆಯವರು ಇದ್ದಾರೋ ಹೋಲ್ಸೇಲ್ ಆಗಿ, ಈ ರಿಮ್ಶಾ ಸಂಸ್ಥೆಯವರು ನೀವೆಲ್ಲ ಏನು ಹೋಲ್ಸೇಲ್ ಬಿಸ್ನೆಸ್ ಮಾಡಬೇಕು, ನೀವು ಕೂಡ 4 ಕಾಸು ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿರ್ತಕ್ಕಂಥದ್ದು. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರೋ ದಯವಿಟ್ಟು ಒಂದ್ಸರಿ ಡೈರೆಕ್ಟಾಗಿ ಬಂದು ನೋಡಿ. ನೀವು ಇರ್ತಕ್ಕಂಥ ಬಿಸ್ನೆಸ್ಗೆ ಒಂದು ಆ್ಯಡ್ ಆಗಿ ಮಾಡ್ಕೋಬೋದು, ಇದನ್ನು ಕೂಡ ಜೊತೆಗೆ ಅದನ್ನು ಮಾಡ್ಕೋಬೋದು. ರಿಟೇಲಲ್ಲಿ ಒಂದೊಂದು ಪೀಸ್ ತಗೊಳ್ತಕ್ಕಂಥವ್ರಿಗೆ ಇದೆಲ್ಲ ತೋರಿಸಿದೀವಿ. ನೀವು ಹೋಲ್ಸೇಲ್ ಮಾಡೋರು ಡೈರೆಕ್ಟ್ ಆಗಿ ಬಂದ್ರೆ ಬಿಸ್ನೆಸ್ ಇದ್ರೆ ಅಡಿಷನಲ್ ಆಗಿ ಮಾಡ್ಬೇಕಂತಾನು ಏನಿಲ್ಲ ಸರ್. ಮನೆಯಲ್ಲಿ ಇದ್ದೀರಾ, ನೀವು ಒಂದು ಮಿಷಿನ್ ತಗೊಂಡಿದ್ದೀರಾ ನಿಮ್ಗೋಸ್ಕರ ಅಂತ, ನಿಮ್ ಫ್ರೆಂಡ್ಸ್ ನೋಡ್ತಾರೆ, ಫ್ಯಾಮಿಲೀಸ್ ನೋಡ್ತಾರೆ, ರಿಲೇಟಿವ್ಸ್ ನೋಡ್ತಾರೆ, ವಾಟ್ಸ್ಆಪ್ ಇದೆ, ಎಲ್ಲ ಕಡೆ ಸ್ಟೇಟಸ್ ಹಾಕೋದ್ರ ಮುಖಾಂತರ ನೀವು ಒಂದ್ ಮಿಷಿನ್ ತಗೊಂಡೋಗಿ ಮನೆಯಲ್ಲಿ ನೀವೇ ಸ್ಟೇಟಸ್ ಹಾಕೊಳ್ಳಿ, 100 ಜನ ನಿಮ್ ಕೇಳ್ತಾರೆ. ಅವಾಗ ನೀವೇ ಬೇಕಂದ್ರೆ ಮನೆಯಿಂದ ಬಿಸ್ನೆಸ್ ಮಾಡ್ಕೊಳ್ಳಿ. ಮನೆ ಇದ್ರೆ GST ನಂಬರೇ ಇರಬೇಕು ನಿಮ್ಗೆ, ಹೋಲ್ಸೇಲ್ ಪ್ರೈಸ್ ಅವಾಗೇ ಕೊಡೋದು, ಆ ತರ ಏನಿಲ್ಲ. ಬಲ್ಕ್ ಆಗಿ ನೀವು ಪರ್ಚೇಸ್ ಮಾಡಿ ಆರಾಮಾಗಿ ಇದ್ರಲ್ಲಿ ಬರುತ್ತೆ. ಇದ್ರಲ್ಲಿ ನೋಡಿ ಸರ್, ಇವಾಗ ವಾಪಸ್ ಆಗ್ತಾ ಇದೆ, 15 ಅಲ್ಲಿ ಇಟ್ಟಿದ್ವಿ, ಇವಾಗ 10 ಮಿನಿಟ್ಸ್ ಬಂದಿದೆ. ಅದೇ ತರ ಆಟೋಮೆಟಿಕ್ ಆಗಿ ಬರುತ್ತೆ ಸರ್. ಇವಾಗ ನೀವು 10.5 kg ನಾನು ನಿಮ್ಗೆ ಹೇಳಿದನಲ್ಲ ಈ ತರ ಬಜರ್ ಬರುತ್ತಂತ. ಇವಾಗ ನೋಡಿ ಎಂಡ್ ಆಗ್ತಾ ಇದೆ, 15 ಮಿನಿಟ್ಸ್ ಇಂದ ನಾವು ಬಿಟ್ಟಿದ್ವಿ, ಇವಾಗ 0ಗೆ ಬರ್ತಾ ಇದೆ. 0ಗೆ ಬಂದು ಆಫ್ ಆಗುವಾಗ ನಿಮ್ಗೆ ಈ ಬಜರ್ ಸೌಂಡ್ ಲೈಟ್ ಬರುತ್ತೆ. ಇದು ಯಾಕಂದ್ರೆ ನಿಮ್ಗೆ ಒಂದು ಇಂಡಿಕೇಶನ್ ಕೆಲಸ ಆಗ್ತಾ ಇದೆ ಅಂತ. ನೀವು ಅವಾಗ ಬಂದು ಬಟ್ಟೆ ತೆಕ್ಕೊಂಡು ಕ್ಲೋಸ್ ಮುಗ್ದಿದೆ ಅಂತ
ಹೌದು, ಇನ್ನೊಂದ್ ಲಾಟ್ ಆಗ್ಬೇಕಂದ್ರೆ ನೀವು ಬೇಕಂದ್ರೆ ಇನ್ನೊಂದ್ Stop ಆಗುತ್ತೆ, full round ಆಗೋದು. ಫುಲ್ ಈ ತರ ಸ್ಟಾಪ್ ಆಗ್ಬಿಡತ್ತೆ ನಿಮ್ಗೆ. ಓಕೆ. ಅವಾಗ ನೀವು ಒಂದೊಂದಾಗಿ ಬಟ್ಟೆ ಎದ್ಬಹುದು. ಇವಾಗ ಅವ್ರು ತೋರಿಸ್ತಾರೆ, ಫಸ್ಟ್ ಹಾಕುವಾಗ ಕಾಲರ್ ತೋರಿಸಿದ್ರಲ್ಲ, ಇವಾಗ ನೋಡಿ ಹೆಂಗ್ ಕ್ಲೀನ್ ಆಗಿರತ್ತಂತ. ಸೊ ಇದು ಸ್ಟಾಪ್ ಆಗಿದೆ ಬಟ್ ಸೌಂಡ್ ಮಾಡಿಲ್ಲ. ಅದು ಸೌಂಡ್ ಮಾಡಿಲ್ಲ, ಇದು ಸೌಂಡ್ ಮಾರುತ್ತೆ. ಓಕೆ ಓಕೆ ಓಕೆ, ನೋಡಿ ಕ್ವಾಲಿಟಿ ಯಾವ ತರ ಕ್ಲೀನ್ ಆಗಿದೆ ಅನ್ನೋದು ಕೂಡ. ಇವಾಗ ನೋಡಿ ಸರ್, ನೀವು ಫಸ್ಟ್ ಕಾಲರ್ ಎಲ್ಲ ನೋಡಿದ್ರಲ್ಲ, ಗಲೀಜಿತ್ತು ಕಾಲರ್ ಎಲ್ಲ, ಇವಾಗ ನೀವು ನೋಡಬಹುದು ಹೆಂಗ್ ಕ್ಲೀನ್ ಆಗಿದೆ ಅಂತ. ಬೇರೆ 15 ಮಿನಿಟ್ಸ್ ಅಲ್ಲಿ ಕ್ಲೀನ್ ಆಗಿರತ್ತೆ ಸರ್. ಇದ್ರಲ್ಲಿ ಹಾಕಿ ತೋರ್ಸರ್ ನೋಡಿ ಹಾಗೆ. ಓಕೆ ಓಕೆ ಓಕೆ. ಶರ್ಟು ಕ್ಲೀನ್ ಆಗಿದೆ. ಇನ್ನೊಂದು ನೋಡಿ, ಈ ತರ ಫಸ್ಟ್ ಇದು ಹಾಕಿದ್ರಲ್ಲ ಫುಲ್ ಬ್ಲಾಕ್ ಇತ್ತು, ಇವಾಗ ನೋಡ್ಬೋದು ಹೆಂಗ್ ಕ್ಲೀನ್ ಆಗಿದೆ ಅಂತ. ಅದೊಂದು ಇಂಟ್ಕೊಂಡು ಹಾರಾಕೋಬೇಕಷ್ಟೇ ಅಲ್ವಾ ಅವರು? ಹೌದು, ನೀರಲ್ಲಿ ಇವಾಗ ನೋಡಿ ಈ ತರ ಅವ್ರು ಎಡ್ಬಿತ್ತು, ಅವರೇ ಆರಾಮಾಗಿ ಎಂಡ್ಕೊಂಡು ನೀರಲ್ಲಿ ತೊಳೆದ್ಬಿಟ್ಟು ಹೊರಗಡೆ ಹಾರಾಕಿದ್ರೆ ಒಣಗೋಗುತ್ತೆ. ಎಂಡಾಕಿ. ಓಕೆ, ಇಷ್ಟ ಆಯ್ತು. ಇದ್ರೊಳಗಡೆ ಯಾವ ತರ ಕ್ಲೀನ್ ಆಗಿದೆ ತೋರಿಸ್ತೀನಿ ನೋಡಿ ಸರ್. ಇದರಲ್ಲಿ ನೋಡಿ ಸರ್, ಹೊಸ ಶೂ, ವಾಷಿಂಗ್ ಮಿಷಿನ್ ಹೊಸ ಶೂ ತೆಗಿತಾ ಇದೀವಿ. ಹಳೆ ಶೂ ಆಗ್ಬಿಟ್ಟು ಹೊಸ ಶೂ ತೆಗಿತಾ ಇದೀವಿ. ಆ ತರ ಕ್ಲೀನ್ ಆಗಿದೆ ನೋಡಿ, ಹೆಂಗ್ ಕ್ಲೀನ್ ಆಗಿದೆ ಅಂತ. ನೀವು ಕೈಯಿಂದ ಮಾಡಿದ್ರು ಇಷ್ಟೊಂದು ಕ್ಲೀನ್ ಆಗಲ್ಲ, ಆ ತರ ಕ್ಲೀನ್ ಆಗಿದೆ. ಮ್ಯಾಟ್, ಮನೆ ಮ್ಯಾಟ್ ಹಾಕ್ತಿರಲ್ಲ, ಮ್ಯಾಟ್ ಎಲ್ಲ ಉಜ್ಜಕ್ ಯಾರಿಗೂ ಆಗಲ್ಲ. ಆರಾಮಾಗಿ ನೀವು ಇದ್ರಲ್ಲಿ ಹಾಕ್ಬಿಡಿ, 5 ನಿಮಿಷ 10 ನಿಮಿಷ 15 ನಿಮಿಷ ಇಕ್ಬಿಡಿ. ಫುಲ್ ಗಲೀಜ್ ಇರುತ್ತಲ್ಲ, 15 ನಿಮಿಷ ಇಕ್ಬಿಡಿ, ಫುಲ್ ವೈಟ್ ಆಗ್ಬಿಡುತ್ತೆ ಮ್ಯಾಟ್ ನಿಮ್ದು. ಇದೇ ವಾಷಿಂಗ್ ಮಿಷನ್ ಬೇಕಂದ್ರೆ ವಿಡಿಯೋದಲ್ಲಿ ನಂಬರ್ ಇದೆಯಲ್ಲ, ಫೋನ್ ಮಾಡಿದ್ರೆ ಸಾಕು, ನಿಮ್ಮ ಮನೆಗೆ ವಾಷಿಂಗ್ ಮಿಷನ್ ಕೊರಿಯರ್ ಸಿಗ್ಬಿಡುತ್ತೆ ನಿಮ್ಗೆ. ಸ್ಕೂಲ್ ಶೂಸ್ ಸರ್, ಕ್ಯಾನ್ವಾಸ್ ಶೂಸ್ ಯೂಸ್ ಮಾಡ್ತಿರಲ್ಲ, ವೈಟ್ ಶೂಸ್ ನೋಡಿ ಹೆಂಗ್ ಕ್ಲೀನ್ ಆಗಿದೆ ಅಂತ. ನೀವು ಕೈಯಿಂದ ಬ್ರಷ್ ಹಾಕಿ ಉಜ್ಜೋದು ಏನ್ ಬೇಕಾಗಿರಲ್ಲ ಅದರಲ್ಲಿ. ಇನ್ನೊಂದು, ಇದ್ರ ಒಳಗಡೆ ಎಲ್ಲ ಕೊಳೆ ಹೇಗಿದೆ ಕಲರ್ ಅಂತ ಇದ್ರಲ್ಲಿ ನೋಡಿ. ಫುಲ್ ಎಲ್ಲ ಮ್ಯಾಟ್ ಅಲ್ಲಿ, ಶೂ ಅಲ್ಲಿ ಏನೇನಿತ್ತು ಎಲ್ಲ ಇದ್ರಲ್ಲೇ ಬಂದ್ಬಿಟ್ಟಿದೆ ನಿಮ್ಗೆ. ಇದ್ರಲ್ಲಿ ಸೂಪರ್. ಬೇರೆ 15 ಮಿನಿಟ್ಸ್ ಎಲ್ಲ ಕೆಲಸ ಮುಗ್ದೋಯ್ತು ಸರ್. ಇವಾಗ ನೋಡಿದ್ರಲ್ಲ ಸರ್, ಡೆಮೋ ಹೇಗಿತ್ತು. 3220 ರೂಪಾಯಿ ಪ್ಲಸ್ GST, 4999 ರೂಪಾಯಿ. ಅಂದ್ರೆ ಅದು 5000, ಇದು 3220 ಪ್ಲಸ್ GST ಅಲ್ವಾ? ಸಿಂಗಲ್ ಪೀಸ್ ನಿಮ್ಮ ಮನೆಗೆ ಕಳ್ಸಿಕೊಡ್ತಾರೆ. ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡಿದ್ರೆ 100% ಸರ್. ಇದನ್ನ ಬಿಸ್ನೆಸ್ ಮಾಡ್ಬೇಕಾ, ಡೈರೆಕ್ಟ್ ಆಗಿ ನಂಬರ್ ಕಾಲ್ ಮಾಡಿ ಏನ್ ಪ್ರೈಸಿಂಗ್ ಇದೆ ಆ ಪ್ರೈಸಿಂಗ್ ಹೇಳ್ಕೊಡ್ತೀವಿ, ನೀವು ಆರಾಮಾಗಿ ಇದ್ ಮಾಡ್ಬೋದು ಅಷ್ಟೇ ಅಲ್ವಾ? ಇವಾಗ ಡ್ರೈನ್ ಮಾಡೋದು ತೋರಿಸ್ಕೊಡ್ತಾರೆ, ಹೇಗ್ ಡ್ರೈನ್ ಮಾಡೋದು ಅಂತ. ಇದ್ರಲ್ಲೇ ಬಿಟ್ಟು ತೋರಿಸ್ತೀನಿ ನೋಡಿ ಸರ್. ಈ ತರ ಒಂದೇ ಇರೋದು, ಏನ್ ಮಾಡೋದಂದ್ರೆ ಅಂದ್ರೆ ನೀರ್ ಯಾವ ತರ ತೆಗಿಬೇಕು ಅಂತ. ನೀರು ನೋಡಿ, ಇದ್ರೊಳಗಡೆ ಇದೆಯಲ್ಲ ಪೈಪು, ಬೇರೆ ಆ ಪೈಪು ಅಲ್ಲಿಂದ ತೆಗ್ದಿ ಕೆಳಗಡೆ ಬಿಟ್ರೆ ಎಲ್ಲ ಕೊಳೆ ನೋಡ್ಬೋದು ಹೆಂಗಿದೆ ಅಂತ. ಕೊಳೆ ಇದ್ರ ಮುಖಾಂತರ ನೀರೆಲ್ಲ ಖಾಲಿ ಆಗುತ್ತೆ, ಅಲ್ಲಿ ಖಾಲಿ ಆಗ್ತಾ. ಹೌದು, ಇಲ್ಲಿ ಖಾಲಿ ಆಗ್ತಾ ಹೋಗುತ್ತೆ ನಿಮ್ಗೆ. ಅದಾದ್ಮೇಲೆ ಮಿಷಿನ್ ಕ್ಲೀನ್ ಮಾಡೋದು ಏನಿರಲ್ಲ. ಒಂದ್ಸಲಿ ನೀರ್ ಹಾಕ್ಬಿಟ್ಟು ಇನ್ನೊಂದ್ಸಲಿ ಡ್ರೈನ್ ಮಾಡ್ಬಿಟ್ರೆ ಎಲ್ಲ ಮಿಷಿನು ಕ್ಲೀನ್ ಆಯ್ತು, ಬಟ್ಟೆನೂ ಕ್ಲೀನ್ ಆಯ್ತು. ನೋಡಿದ್ರಲ್ಲ, ಪ್ರತಿಯೊಂದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಯಾವ ತರ ಇದೆ, ಏನು ಪ್ರೈಸಿಂಗ್ ಯಾವ ತರ, ಮತ್ತೆ ವಾಶ್ ಯಾವ ತರ ಆಗ್ತದೆ, ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರಾ. ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ ರಿಟೇಲ್ ಬೇಕಂದ್ರೆ ರಿಟೇಲ್ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ಇದರ ವಾರಂಟಿ ಗ್ಯಾರಂಟಿ ಬಗ್ಗೆ ವಿಚಾರಿಸೋಣ, ಮತ್ತೆ ಎಲ್ಲಿಗೆ ಬರಬೇಕು ನೀವು ಡೈರೆಕ್ಟ್ ಆಗಿ ಅದನ್ನ ಕೂಡ ಕೇಳೋಣ. ಸರ್ ಆನ್ಸರ್ ಮಾಡಿ. ಡೆಫಿನೆಟ್ಲಿ ಸರ್. ಇವಾಗ ನೀವು ನೋಡಿದಿರಾ ಹೆಂಗಿದೆ ಪ್ರಾಡಕ್ಟ್ಸ್ ಎಲ್ಲ ಏನೇನಿದೆ ಅಂತ ಹೇಳಿದ್ವಿ. ಫಸ್ಟ್ ಎಲ್ಲಿ ಬರ್ಬೇಕಂತ ಹೇಳ್ತೀವಿ. SIT ಇಂಜಿನಿಯರಿಂಗ್ ಕಾಲೇಜ್ ಸರ್, ತುಮಕೂರು ಮೇನ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ BH ರೋಡ್ ಅಲ್ಲೇ ಆಪೋಸಿಟ್ ಅಲ್ಲೇ ನಿಮ್ಗೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಒಳಗಡೆ ಬಂದ್ರೆ ಅದು ವಾಟರ್ ಪ್ಲಾಂಟ್ ಇದೆ, ಸುರಭಿ ವಾಟರ್ ಪ್ಲಾಂಟ್ ಇದೆ, ಅದ್ರ ಪಕ್ಕದಲ್ಲೇ ಇದೆ ಸರ್. ರಿಮ್ಶಾ ಅಂತ ಇದೆ. ಆಚೆ ಕಡೆಯಿಂದ ಬೋರ್ಡ್ ನಿಮ್ಗೆ ಸಿಗ್ಬಿಡತ್ತೆ. ಇನ್ನೊಂದು, ನಿಮ್ಗೆ ಬರ್ತಾ ಇರೋದ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಲೊಕೇಶನ್ ಡೀಟೇಲ್ಸ್ ಕಳ್ಸಿಕೊಡ್ತೀವಿ ನಿಮ್ಗೆ, ಆರಾಮಾಗಿ ಇಲ್ಲಿ ಬರ್ಬೋದು ನೀವು. ಇನ್ನೊಂದು, ವಾರಂಟಿ ಗ್ಯಾರಂಟಿ ಕೇಳಿದ್ರಲ್ಲ ಸರ್, ವಾರಂಟಿ ಗ್ಯಾರಂಟಿಗೆ ಬೇರೆ ಹಂಗೆ ಹೇಳೋದಲ್ಲ, ಬುಕ್ಕು ಇದೆ ನಿಮ್ಗೆ. ಇದರಲ್ಲಿ 1 ವರ್ಷ ವೈಂಡಿಂಗ್ ಗ್ಯಾರಂಟಿ ಬರುತ್ತೆ, 9 ಇಯರ್ಸ್ ಸರ್ವಿಸ್ ವಾರಂಟಿ ಬರುತ್ತೆ ಸರ್. ಓಕೆ, ಇದರಲ್ಲಿ 1 ವರ್ಷ 100% ನಿಮ್ಗೆ ಮೋಟರ್ ಗ್ಯಾರಂಟಿ ಬರುತ್ತೆ, 9 ವರ್ಷ ಸರ್ವಿಸ್ ವಾರಂಟಿ. ಇನ್ನೊಂದು, ಇದೇ ಮ್ಯಾನ್ಯುಯಲ್ ಅಲ್ಲಿ ನೀವು ಓಪನ್ ಮಾಡಿದ್ರೆ ನಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ, ಎಷ್ಟು kg ವಾಷಿಂಗ್ ಮಿಷಿನು, ಎಲ್ಲ ಡೀಟೇಲ್ಸು ಇಲ್ಲೇ ಬಂದ್ಬಿಡುತ್ತೆ. ಸ್ಟೀಲ್ ವಾಷಿಂಗ್ ಮಿಷಿನ್ ಇದೆ ಅಂತ ಹೇಳಿದ್ವಲ್ಲ, ಆ ಡೀಟೇಲ್ಸು ಇಲ್ಲೇ ಬಂದ್ಬಿಡುತ್ತೆ. ವಾರಂಟಿ ಗ್ಯಾರಂಟಿ ಬೇರೆ ಹೇಳೋಕ್ಕೆಲ್ಲ, ಇಲ್ಲೇ ಪ್ರಿಂಟೆಡ್ ಆಗಿರುತ್ತೆ. 1 ಇಯರ್ ಗ್ಯಾರಂಟಿ, 9 ಇಯರ್ಸ್ ಸರ್ವಿಸ್ ವಾರಂಟಿ ಅಂತ ಎಲ್ಲ ಪ್ರಿಂಟ್ ಮಾಡಿರ್ತೀವಿ. ಇನ್ನೊಂದು, ನಿಮ್ಗೆ ಹೇಗೆ ಯೂಸ್ ಮಾಡೋದಂದ್ರೆ, ಇಲ್ಲೇ QR ಸ್ಕ್ಯಾನರ್ ಇದೆ. QR ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಪೂರ್ತಿ ವಿಡಿಯೋನೇ ಬಂದ್ಬಿಡುತ್ತೆ. ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಫುಲ್ ವಿಡಿಯೋ ಹೇಗೆ ಯೂಸ್ ಮಾಡೋದು ಎಲ್ಲ ಡೀಟೇಲ್ಸ್ ವಿಡಿಯೋ ಎಲ್ಲ ಬಂದ್ಬಿಡುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಈ ಬುಕ್ ಏನಂದ್ರೆ, ಬೇರೆ ವಾರಂಟಿ ಕಾರ್ಡ್ಸ್ ಎಲ್ಲ ನೀವು ನೋಡ್ಬೋದು, ಬೇರೆ ಹಿಂದಿಯಲ್ಲಿ ಇರುತ್ತೆ, ಇಲ್ಲಾಂದ್ರೆ ಇಂಗ್ಲೀಷಲ್ಲಿ ಬರ್ದಿರುತ್ತೆ. ನಾವು ತುಮಕೂರಲ್ಲೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ಏನ್ ಮಾಡಿದೀವಿ, ಇಂಗ್ಲೀಷು ಮತ್ತೆ ಕನ್ನಡ
2 ಲ್ಯಾಂಗ್ವೇಜಸ್ ಅಲ್ಲಿ ಎಲ್ಲ ಬರ್ದಿದ್ವಿ. ಕನ್ನಡದಲ್ಲೂ ಇದೆ. ನಿಮ್ಗೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಇದರಲ್ಲೇ ಕನ್ನಡದಲ್ಲೇ ಬಂದ್ಬಿಡತ್ತೆ. ಇನ್ನೊಂದ್ ನಿಮ್ದು ಅಡ್ರೆಸ್ ಎಲ್ಲ ಇದ್ರಲ್ಲೇ ಬುಕ್ ಅಲ್ಲೇ ಸಿಗ್ಬಿಡತ್ತೆ ನಿಮ್ಗೆ. ಬುಕ್ ಅಲ್ಲಿ ಇಲ್ಲಿ ನೋಡಿದ್ರೆ ನಮ್ಮ ಅಡ್ರೆಸ್, ನಮ್ಮ ಕಾಂಟ್ಯಾಕ್ಟ್ ನಂಬರ್, ಇನ್ಸ್ಟಾಗ್ರಾಮ್ ಪೇಜು, ಯೂಟ್ಯೂಬ್ ಪೇಜು, ಫೇಸ್ಬುಕ್ ಪೇಜು ಎಲ್ಲ ಸಿಗ್ಬಿಡತ್ತೆ. ನಮ್ಮ ಪೇಜಸ್ಗೂ ಫಾಲೋ ಮಾಡಿ, ಸರ್ ಪೇಜಸ್ಗೂ ಫಾಲೋ ಮಾಡಿ, ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಬರ್ತಾ ಇರುತ್ತೆ. ಹೋಲ್ಸೇಲ್ ಪ್ರೈಸ್ ಏನಿದೆ, ಬೇರೆ ಹೊಸ ಪ್ರಾಡಕ್ಟ್ ಏನೇನ್ ಬರ್ತಾ ಇದೆ ಆ ಡೀಟೇಲ್ಸ್ ನಿಮ್ಗೆ ಇದರಲ್ಲೇ ಸಿಗ್ಬಿಡುತ್ತೆ ಸರ್. ಇವಾಗಲೇ ಏನಾದರೂ ಹೋಲ್ಸೇಲರ್ಗೆ ಬರ್ತಾ ಇರೋದ್ ನಂಬರ್ ನೀವು ಕಾಲ್ ಮಾಡಿ, ಎಷ್ಟು ಪೀಸಸ್ ಬೇಕು ಅಂತ ನೀವು ಕಾಲ್ ಮಾಡಿ, ನಿಮ್ ರಿಕ್ವೈರ್ಮೆಂಟ್ ಹೇಳಿ, ಡೆಫಿನೆಟ್ಲಿ ಆ ಪ್ರೈಸ್ ನಿಮ್ಗೆ ಹೇಳ್ಕೊಡ್ತೀವಿ. ಅವಾಗಲೇ ನೀವು ಬಂದು ತಗೊಂಡು ಹೋಗ್ಬೋದು ಅಕ್ರಾಸ್ ಇಂಡಿಯಾ ಸರ್. ಇನ್ನೊಂದು ಹೋಲ್ಸೇಲ್ ಅಂದ್ರೆ ನೀವು ಬರ್ಬೇಕಂದ್ರೆ ಇಲ್ಲೇ ಬರ್ಬೋದು, ಇಲ್ಲಾಂದ್ರೆ ನೀವು ಆನ್ಲೈನ್ ಆರ್ಡರ್ ಮಾಡ್ತೀರಿ ಅಂದ್ರೆ ಕಾಲ್ ಮಾಡಿಬಿಟ್ಟು ನಿಮ್ಮ ಪರ್ಚೇಸ್ ರಿಕ್ವೈರ್ಮೆಂಟ್ ಹೇಳಿ ಹಂಗೆ ಡೆಲಿವರಿ ಮಾಡ್ಕೊಡ್ತೀವಿ. ಇನ್ನು ರೀಟೇಲ್ ಪರ್ಚೇಸ್ ಮಾಡ್ಬೇಕಂದ್ರೆ ಆಲ್ ಅಕ್ರಾಸ್ ಇಂಡಿಯಾ ನಿಮಗೆ ಡೆಲಿವರಿ ಸಿಗುತ್ತೆ ಸರ್. ನೀವು ಬೇಕಾಗಿರೋದು ಈ ನಂಬರ್ ಕಾಲ್ ಮಾಡಿ ಡೀಟೇಲ್ಸ್ ಹೇಳಿ, ಯಾಕೆ ಎಷ್ಟು kg ವಾಷಿಂಗ್ ಮಿಷಿನ್ ಬೇಕಂತ ಹೇಳಿ ಪ್ರೊಫೆಷನಲ್ ಕೊರಿಯರಿಂದ ಡೆಲಿವರಿ ಮಾಡ್ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ. ಇನ್ನೇನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ವಿಡಿಯೋದಲ್ಲಿರೋ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ನೀವು ಜಾಸ್ತಿ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೋಬೋದು. ಸೈಫ್ ಸರ್, ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇಷ್ಟೊತ್ತು ಪೇಷನ್ಸ್ ಇಟ್ಟು ಇಷ್ಟೆಲ್ಲ ವಿಡಿಯೋ ನೋಡಿದ್ದೀರಾ. ಯಾರೆಲ್ಲ ವಾಷಿಂಗ್ ಮಿಷನ್ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ದೀರೋ, ಬೇರೆ ಪ್ರೈಸ್ಗೂ ಬೇರೆ ಕ್ವಾಲಿಟಿಗೂ ಕಂಪೇರ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಕೂಡ ನೋಡ್ಬೋದು. SIT ಕಾಲೇಜ್ ಆಪೋಸಿಟ್ಟು, ತುಮಕೂರು ಇಂಡಸ್ಟ್ರಿಯಲ್ ಏರಿಯಾ, ಸುರಭಿ ವಾಟರ್ ಪ್ಲಾಂಟ್ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ರಿಮ್ಶಾ ಸಂಸ್ಥೆ ಅಂತಕ್ಕಂಥದ್ದು. ಇಲ್ಲೂ ಕೂಡ ಡೈರೆಕ್ಟಾಗಿ ನೋಡ್ಕೋಬೋದು. ನೋಡಿ, ಆದಷ್ಟು ಯಾರಾದರೂ ಬಿಸ್ನೆಸ್ ಮಾಡಬೇಕಂತ ಮೈಂಡಲ್ಲಿದ್ದರೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ. ಇದಲ್ದಲ್ಲೇ ಸುಮಾರು ಪ್ರಾಡಕ್ಟ್ನ ಇನೋವೇಷನ್ ಮಾಡ್ತಾ ಇರ್ತಾರೆ. ಬಂದಾಗ ಕೂಡ ಫಸ್ಟು ಯಾರೆಲ್ಲ ಇವ್ರ ಕಾಂಟ್ಯಾಕ್ಟಲ್ಲಿ ಇರ್ತೀಯೋ ಅವ್ರಿಗೆ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗಿಂದನೇ ಸ್ವಲ್ಪ ಟಚ್ ಇಟ್ಕೊಳೋದು ಬೆಟರ್ ಅಂತ ನನ್ನ ಅನಿಸಿಕೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.